ಓಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಕೂಡ ಶಕ್ತಿಧಾಮ ನಿವಾಸಿಗಳಿಗೂ ಮತ್ತು ಭಗವದ್ಗೀತೆಗೆ ಇಲ್ಲಿ ಬಂದಂಥ ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ವಿಶೇಷವಾಗಿ ಅನಿರೀಕ್ಷಿತವಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ನಮ್ಮ ಭಾರತೀಯ ಹೆಮ್ಮೆ ಇಸ್ರೋ, ಎಲ್ಲರಿಗೂ ಗೊತ್ತಿದೆ. ಇವತ್ತು ಕೂಡ ನಾನು ನಿನ್ನೆ ಕೂಡ LVM-3 ಲಾಂಚ್ ಮಾಡಿದಂತಹ ಇಬ್ಬರು ಡೈರೆಕ್ಟರು ಇಲ್ಲೇ ಇದ್ದಾರೆ. ಚಂದ್ರಯಾನ 3 ಅದರ ಸಂಪೂರ್ಣ ಹೊಣೆ ಹೊತ್ತು ಆ ಕಾರ್ಯವನ್ನು ಯಶಸ್ವಿಗೊಳಿಸಿದಂತಹ ಮಹಾನುಭಾವರಾದಂತಹ ಡಾಕ್ಟರ್ S. ವೆಂಕಟೇಶ್ವರ ಶರ್ಮಾ ಮತ್ತು ಶ್ರೀವಿದ್ಯಾ ಇಬ್ಬರೂ ಕೂಡ ಇಸ್ರೋದ ಡೈರೆಕ್ಟರ್ ಆಗಿ ಇಲ್ಲಿ ನಮ್ಮ ಮಧ್ಯೆ ಇದ್ದಾರೆ. ಈಗ ಭಾರತದ ವಿಜ್ಞಾನಿಗಳು ಅಂದರೆ ಈಗ ಸಹಸ್ರಾರು ವರ್ಷಗಳಿಂದಲೂ ಕೂಡ ಋಷಿ ವಿಜ್ಞಾನಿಗಳಿದ್ರು. ಇವತ್ತು ಈ ಮಹಾವಿಜ್ಞಾನಿಗಳು ಕೇವಲ ಭಾರತಕ್ಕಷ್ಟೇ ಅಲ್ಲ, ಬಹುಶಃ ಇವತ್ತು LVM-3 ಅದು ಅಮೇರಿಕದ್ದಿರಬೇಕಲ್ವ, ಅಮೇರಿಕದ್ದು ಅಲ್ಲಿ ಶ್ರೀಹರಿಕೋಟದಿಂದ ಇವತ್ತು ನಿನ್ನೆ ಲಾಂಚ್ ಮಾಡಿದ್ದಾರೆ. ಹಾಗಾಗಿ ಇದು ಜಗತ್ತಿಗೆ ಬೇಕಾದಂತಹ ಒಂದು ವಿಜ್ಞಾನದ ವ್ಯವಸ್ಥೆಯಲ್ಲಿ ಅಧಿಪತ್ಯವನ್ನು ಇವರು ಸಾಧಿಸಿದ್ದಾರೆ. ಕನಿಷ್ಠ ಪಕ್ಷ 35 ವರ್ಷದ ನಿರಂತರವಾದಂತಹ ಇಸ್ರೋದಲ್ಲಿ ಇವರು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇವತ್ತು ಭಾರತದ ಸೆಕ್ಯೂರಿಟಿಗೆ ಮತ್ತು ನಮ್ಮ ಎಲ್ಲ ಆಧುನಿಕ ಟೆಕ್ನಾಲಜಿ ಏನಿದೆ, ಇವತ್ತು LVM-3 ಬಿಟ್ಟಿರೋದು ಕಮ್ಯುನಿಕೇಷನ್, ಇದಕ್ಕೋಸ್ಕರನೇ ಅಮೆರಿಕ ಬಿಟ್ಟಿರೋದು. ಬ್ರಾಡ್ಬ್ಯಾಂಡ್ ಕೂಡ ಆ ಸ್ಯಾಟಲೈಟ್ ಮೂಲಕ ನಿರ್ವಹಣೆ ಮಾಡೋದಕ್ಕಾಗಿ ಬಿಟ್ಟಿರುವಂಥದ್ದು LVM-3. ಹಾಗಾಗಿ ಅಂತಹ ಒಂದು ಅದ್ಭುತವಾದಂತಹ ಸಾಧಕರು ನಮ್ಮ ಮಧ್ಯೆ ಇವತ್ತಿರುವುದು, ಶಕ್ತಿಧಾಮಕ್ಕೆ ಪಾದಾರ್ಪಣೆ ಮಾಡಿರುವುದು, ಇದು ಶಕ್ತಿಧಾಮದವರ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಹಾಗೆ ಶಕ್ತಿಧಾಮದ ಈ ಒಂದು ನಾಗಶಕ್ತಿ ವಿನಾಯಕ ದೇವಸ್ಥಾನವನ್ನು ಮಾಡುವ ಚಿಂತನೆಯಲ್ಲಿರುವ ನಾವು ಈ ಒಂದು ಅರ್ಧದಲ್ಲಿ ಪ್ರಗತಿಯಲ್ಲಿರುವಂಥ ದೇವಾಲಯಕ್ಕೆ ಅವರು ಪಾದಾರ್ಪಣೆ ಮಾಡಿರುವಂಥದ್ದು ಬಹುಶಃ ಆ ನಾಗಶಕ್ತಿ ವಿನಾಯಕನ ಒಂದು ಇಚ್ಛೆ ಇರಬಹುದು ಅಂತ ನಾನು ಭಾವಿಸ್ತೇನೆ. ಹಾಗೆ ಗುರುವಾರದಂತೂ ಬಂದಿರುವುದು ಗುರು ಅನುಗ್ರಹದ ಮೂಲಕ ನಮ್ಮನ್ನು ಗುರು ಇವರಿಗೆ ಪರಿಚಯ ಮಾಡಿಸ್ಕೊಟ್ಟ ಹಾಗೆ ಕಾಣುತ್ತದೆ. ಹಾಗಾಗಿ ಆ ರೀತಿಯಾಗಿ ಗುರುವಾರ ದಿವಸವೇ ಇಷ್ಟೊತ್ತಿಗೆ ಅವರು ಪುನಃ ತೆರಳಬೇಕಿತ್ತು. ಆದರೆ ಮಾರ್ಗ ಮಧ್ಯದಲ್ಲಿ ಅತಿಯಾದಂತಹ ಒತ್ತಡಗಳು ಕ್ರಿಯೇಟ್ ಆಗಿದ್ದರಿಂದ ಸ್ವಾಭಾವಿಕವಾಗಿ ವಿಳಂಬವಾಗಿ ನಮ್ಮನೆಗೆ ಬರುವಂತಹ ಪರಿಸ್ಥಿತಿ ಆಯಿತು. ಹಾಗಾಗಿ ಆ ವಿಳಂಬವಾಗಿ ಬಂದಿದ್ದಕ್ಕೆ ಇವತ್ತು ನಮಗೆ ಇಲ್ಲಿ ಭಗವದ್ಗೀತಾ ಸಮಯದಲ್ಲಿ ಲಭ್ಯ ಆಗಿದ್ದಾರೆ. ಅವರಲ್ಲಿ ನಾನು ಅಂತಹ ಜಗತ್ತಿಗೆ ಇವರು ಕೇವಲ ಭಾರತದಲ್ಲಿದ್ದಾರೆ ಅಂದ ತಕ್ಷಣವೇ ಇವರ ಜ್ಞಾನ ಜಗತ್ತಿಗೆ ಉಪಯೋಗವಾಗ್ತಾ ಇರುವಂಥದ್ದು. ಹಾಗಾಗಿ ಜಾಗತಿಕ ವಿಜ್ಞಾನಿಗಳು ಅಂತ ನಾನು ಸ್ಪಷ್ಟವಾಗಿ ನನ್ನ ನಂಬಿಕೆ ಇದೆ. ಹಾಗಾಗಿ ಈ ಒಂದು ಜಗತ್ತಿನನ್ನು ನೋಡಿ, ನಾವು ಏನು ಹೇಳ್ತೀವಿ ಈಗ, ವಸುದೇವಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದ ಕೃಷ್ಣ ಒಂದೇ ಜಗದ್ಗುರುಂ ಅಂತ ಕರಿತೀವಿ. ಜಗತ್ತಿಗೆ ಗುರುವಾದಂತಹ ಕೃಷ್ಣನ ಒಂದು ಆ ವಾಕ್ಯವನ್ನು ನಾವು ಇಲ್ಲಿ ಉಚ್ಚಾರಣೆ ಮಾಡುವುದರಿಂದ, ಆ ಭಗವದ್ಗೀತೆ ಅಂದ್ರೇನು, ಭಗವಂತ ಹೇಳಿರುವ ಗೀತೆಯನ್ನು ನಾವು ಮತ್ತೆ ಇಲ್ಲಿ ಹೇಳ್ತೇವೆ. ಅಂದರೆ ನಮ್ಮೊಳಗಿರುವ ಭಗವಂತನನ್ನ ಜಾಗೃತಿ ಮಾಡಿಕೊಳ್ಳುವಂಥ ವಿಧಾನ. ಆಗ ನಾವೇ ಭಗವಂತರಾಗ್ತೀವಿ ಅದರ ಉಚ್ಚಾರಣೆಯಿಂದ. ಹಾಗಾಗಿ ಆ ಒಂದು ಭಗವಂತನ ವಿಷಯವನ್ನು ಇವರು ಕೇವಲ ವಿಜ್ಞಾನಿಗಳಲ್ಲದೆ ಧಾರ್ಮಿಕ ಚಿಂತನೆಯಲ್ಲೂ ಅತಿ ಹೆಚ್ಚಿನ ಉಪಾಸನೆ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರು. ಹಾಗಾಗಿ ಅಂತಹ ಒಂದು ಸಾಧನೆ ಮಾಡಲಿಕ್ಕೆ ಅವರಿಗೆ ಆ ಒಂದು ಯೋಗಗಳು ಸೃಷ್ಟಿಯಾಗಿದೆ. ಹಾಗಾಗಿ ಹಾಸನಾಂಬ ದೇವಾಲಯದಲ್ಲೂ ಕೂಡ ಇವರೇ ಅಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥವರು ಕೂಡ ಪ್ರತಿ ವರ್ಷ ಭಾಗ ತೆಗೆಯುವಂತಹ ಕ್ರಿಯೆ ಇತ್ಯಾದಿಗಳು ಕೂಡ ಇವರೇ ಆಗಿರ್ತಾರೆ. ಹಾಗಾಗಿ ಅಂತಹ ಒಂದು ಸೌಭಾಗ್ಯ ನಮಗೆ ಲಭ್ಯ ಆಗಿದ್ದು ಶಕ್ತಿಧಾಮದವರಿಗೆ ಇದೊಂದು ವಿಶಿಷ್ಟವಾದ ದೈವಿ ಸಂಕಲ್ಪ. ಹಾಗಾಗಿ ಈ ಭಗವದ್ಗೀತೆಯ ಬಗ್ಗೆ ಅರಿವನ್ನು ಮೂಡಿಸುವಂತಹ ದಿನಗಳು ಜಗತ್ತಿನಾದ್ಯಂತ ಮತ್ತು ಭಾರತದಾದ್ಯಂತ ಈಗ ನಡೀತಾ ಇದೆ. ನಮಗೂ ಯಾವುದೇ ಉದ್ದೇಶ ಇಟ್ಟುಕೊಳ್ಳದೆ ದೈವ ಪ್ರೇರಣೆಯಿಂದ ನಾವು ಪ್ರಾರಂಭ ಮಾಡಿದ್ದು. ಹಾಗಾಗಿ ಅದು ಯಾವ್ಯಾವುದೋ ರೀತಿಯಲ್ಲಿ ನಮ್ಮ ಮನೆಯವರಿಗೆ ಮೊದಲು ಅವರಿಗೆ ಸ್ವಪ್ನದ ಮೂಲಕ ಭಾಸ ಆಯಿತು. ನಾನು 2 ವರ್ಷದಿಂದನೂ ಭಗವದ್ಗೀತೆ ಮಾಡೋದು ನಾನು ಮಾಡೋದಿಲ್ಲ ಇಲ್ಲಿ ಅಂತಿದ್ದೆ. ಬೇಕಾದಷ್ಟು ಕಡೆ ಮಾಡಿದ್ರೆ ಇಲ್ಲ, ಆ ಕ್ಲಾಸಲ್ಲಿ ಇಟ್ಕೊಳ್ಳೋಕೆ ನನಗೆ ಸಮಯ ಸಿಗುವುದಿಲ್ಲ ಅಂತಿದ್ದೆ. ಆದರೆ ಅವರು ಇಲ್ಲ, ನೀವು ಮಾಡಬೇಕು ಅಂತ ಹೇಳಿದ್ರು. ಈ ಥರ ಆಯಿತು ನನಗೆ. ಅದು ಆಗಿ 2 ದಿವಸದ ನಂತರ ನನಗೆ ಬೇರೆ ರೀತಿಯ ಪ್ರೇರಣೆಯಾಗಿ ಗುರುವಾರ ದಿವಸ ಮಾಡಬೇಕು ಅಂತ ಬಂತು. ಹಾಗಾಗಿ ಆ ಗುರು ಇವತ್ತು ಗುರುವಾರ ದಿವಸ ಇವರನ್ನು ಇಲ್ಲಿ ಕರೆಸ್ಕೊಂಡಿದ್ದಾನೆ. ಹಾಗಾಗಿ ನಾವು ಕರೆದರೂ ಖಂಡಿತ ಅವ್ರು ಸಿಗುವುದಿಲ್ಲ, ಅವರಾಗೆ ಬಂದಿದ್ದಾರೆ. ಇದು ಗುರುವಿನ ಒಂದು
ವಿಶೇಷವಾದಂತಹ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಅವರು ಮಾನ್ಯರು ಭಗವದ್ಗೀತೆಯ ಬಗ್ಗೆ, ಭಗವದ್ಗೀತೆ ವಿಜ್ಞಾನ ಇದರ ಬಗ್ಗೆ ಅವರಿಗೆ ಏನು ಅನ್ಸತ್ತೋ ಅವರಿಗೆ ಮುಕ್ತವಾದ ಅವಕಾಶ ಕೊಟ್ಟಿದ್ದೇವೆ. ಭಗವದ್ಗೀತೆ ಬಗ್ಗೆ ಏನು ಬೇಕಾದರೂ ಅಲ್ಲಿ ಏನು ಅವರ ಅನುಭವ ಇದೆ ಅದನ್ನು ಮಾತಾಡಲಿಕ್ಕೆ ನಾವು ಆತ್ಮೀಯವಾಗಿ ಕೋರ್ಕೊಳ್ತೇವೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ಶಂಕರಾಚಾರ್ಯ ನೋಡ್ತಾ ಇದ್ದೇವೆ. ಶಂಕರಾಚಾರ್ಯ ಅನುಗ್ರಹಾಶೀರ್ವಾದದಿಂದ, ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಾಶೀರ್ವಾದದಿಂದ ಮತ್ತು ಈ ಭೂಮಿಯಲ್ಲೇ ಭಾಳಷ್ಟು ವಿಸ್ತಾರವಾಗಿ ನಡೆದಾಡಿ ಎಲ್ಲರ ಪ್ರೀತಿ ಪಾತ್ರತೆ ಹೊಂದಿದ ಮತ್ತು ಈ ಭೂಮಿಯನ್ನು ಉದ್ಧಾರ ಮಾಡಿದ ಶ್ರೀಧರ ಸ್ವಾಮಿಗಳು ಅವರಿಗೆ ನಮಸ್ಕಾರವನ್ನು ಹೇಳ್ತಾ, ಒಂದು ಡೆಪ್ಯೂಟಿ ಡೈರೆಕ್ಟರ್, ಪ್ರೋಗ್ರಾಮ್ ಡೈರೆಕ್ಟರ್, ಗ್ರೂಪ್ ಡೈರೆಕ್ಟರ್, ಕಂಟ್ರೋಲರ್, ವಿಜಿಲೆನ್ಸ್ ಕಮಿಷನರ್ ಎಲ್ಲ ನಾನು ಹೋದೆ. ನನಗೆ ಭಾಳ ಹೆಮ್ಮೆ. BE MTech PhD ಎಲ್ಲ ಮಾಡಿಕೊಂಡು ಭಾಳ 30 ವರ್ಷ ಸತತವಾಗಿ ಓದಿದ ಮೇಲೆ ನನಗೆ ಅಲ್ಲಿ ಒಂದು ಕೆಲಸ ಮಾಡುವಂಥ ಒಂದು ಭಾಗ್ಯ ಆಗಿತ್ತು. ಅದಾದಮೇಲೆ 35 ವರ್ಷ ಕೆಲಸ ಮಾಡಿದೆ. ಅಂದರೆ ನನಗೆ 80 ವರ್ಷ ಆಗಿಲ್ಲ, ಓವರ್ಲಾಪ್ ಆಗಿದೆ. ನನ್ನ ಕೆಲಸದಲ್ಲಿ ನನಗೆ ಹೆಮ್ಮೆ. ನನ್ನ ಎಫರ್ಟ್ 99.5%. ಭಾಳ ಕಷ್ಟಪಡ್ತೀವಿ ನಾವು ಯಾವುದನ್ನು ಫ್ರೀಯಾಗಿ ಯಾವುದನ್ನು ಯಾರ ಹತ್ರನೂ ಕೇಳಲ್ಲ. ಭಾಳ ಕಷ್ಟಪಡ್ತೀವಿ. ನಮ್ಮ ಒಂದೊಂದು ಕೆಲಸನೂ ನಾವು ಭಾಳ ತಾಳ್ಮೆಯಿಂದ, ಶ್ರದ್ಧೆಯಿಂದ ಮಾಡಿ ಕೊನೆಗೆ ನಾವು ಹೇಳ್ತೀವಿ ನಾವು 99.9 ಮಾಡಿಬಿಟ್ಟಿದ್ದೀವಿ. 0.1% ನಮಗೇನು ಗೊತ್ತಿಲ್ವೋ ನಮಗೆ ಇನ್ನು ತಿಳಿಸ್ಕೊಡ್ಬೇಕು ಅಂತ ನಾವು ದೇವರನ್ನು ಬೇಡಿಕೊಳ್ಳೋದು, ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು, ಮತ್ತು ಅನುಷ್ಠಾನಗಳು ಮಾಡುವಂಥದ್ದು ಸತ್ಯ. ಅಂದರೆ ನಾವೊಂದು ಸೈಂಟಿಸ್ಟ್ ನಾವು ಎಲ್ಲಿ ಸೈನ್ಸ್ ಎಂಡ್ ಆಗುತ್ತೋ ಅಲ್ಲಿ ಸ್ಪಿರಿಚುಯಾಲಿಟಿ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಭಾಳ ದೃಢವಾಗಿ ನಂಬಿದವರು. ಸೊ 2 ಶಕ್ತಿಗಳು ಬೇಕು ನಮಗೆ. ನಮ್ಮದೇ ಆದಂಥ ಒಂದು ಏನು ಕ್ಷಮತೆ ಇದೆ, ನಮ್ಮದೇ ಆದಂಥ ಏನು ಜ್ಞಾನ ಇದೆ, ಅದನ್ನು ಸಂಪೂರ್ಣವಾಗಿ ಯೂಸ್ ಮಾಡಿಕೊಂಡು ನಮ್ಮ ಎಫರ್ಟನ್ನು 100% ತೊಗೊಂಡು ಅದಾದಮೇಲೆ ದೇವರ ಅನುಗ್ರಹ ಕೂಡ ಖಂಡಿತವಾಗಿ ಬೇಕು ಅಂತ ಹೇಳ್ಬಿಟ್ಟು ನಡ್ಸ್ಕೊಂಡು ಹೋಗುವಂಥವ್ರು. 2008 ನಾವು ಚಂದ್ರಯಾನ ಲಾಂಚ್ ಮಾಡ್ತೀವಿ ಅಲ್ವಾ. ಅದಕ್ಕಿಂತ ಮೊದಲು 30 ವರ್ಷದ ಮೊದಲು 2008 30 ವರ್ಷದ ಮೊದಲು 1969 ನಾಸಾದವರು ಚಂದ್ರನಲ್ಲಿ ಲ್ಯಾಂಡ್ ಮಾಡಿದ್ರು, ಹೌದಲ್ವ. ಆದರೆ ಈ ಪ್ರಪಂಚದಲ್ಲಿ ಫಸ್ಟ್ ಟೈಮ್ ಅಲ್ಲಿ ನೀರಿದೆ ಅಂತ ಕಂಡಿದ್ದವ್ರು ನಾವೇ, ಇಂಡಿಯನ್ಸ್, ಇಸ್ರೋದವರು, ಈ ಭಾರತೀಯರು. ನಿಮಗೆಲ್ಲ ಹೆಮ್ಮೆ ಆಗಬೇಕು, ನಾವೇ ಕಂಡಿಡಿದವರು ನೀರಿದೆ ಅಂತ ಹೇಳ್ಬಿಟ್ಟು. ನಿಮ್ಗೆ ಯಾವಾಗ ಖುಷಿ ಆಗುತ್ತೆ ಅವಾಗ ಚಪ್ಪಾಳೆ ಕಟ್ಟಿ. ನಿಮಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗುತ್ತೆ. ಯಾಕೆಂದರೆ ನೀವು ಏನು ನಾನು ಭಾಳ ಪರಮ ಸತ್ಯ ಹೇಳೋದು, ಸತ್ಯ ಬಿಟ್ಟರೆ ಬೇರೆ ಏನು ಹೇಳಲ್ಲ ಅಂತ ಹೇಳ್ತಾರೆ. ಆ ರೀತಿಯಾಗಿ ನನ್ನ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಾದಮೇಲೆ 2014 ನಾವು ಮಂಗಳಯಾನ ಮಾಡಿದ್ವಿ. ಮಂಗಳಯಾನ ಮಾಡೋಕ್ಕಿಂತ ಮೊದಲು ಅಮೆರಿಕದವರು 5 ಸರಿ ಟ್ರೈ ಮಾಡಿ 6ನೇ ಸರಿನೇ ಸಕ್ಸಸ್ ಆಗಿತ್ತು. ರಷ್ಯಾದವರು 4 ಸರಿ ಟ್ರೈ ಮಾಡಿ 5ನೇ ಸರಿನೇ ಸಕ್ಸಸ್ ಆಗಿತ್ತು. ನಮಗೆ ಕೊಟ್ಟಿದ್ದು ಒಂದೇ ವರ್ಷ, 2013 ನಾವು ಸ್ಟಾರ್ಟ್ ಮಾಡಿದ್ವಿ. 2014 ಫೆಬ್ರವರಿಗೆ ಲಾಂಚ್ ಆಗಬೇಕು. 13 ತಿಂಗಳಲ್ಲಿ ಒಂದು ಸ್ಯಾಟಲೈಟ್ನ ಮಾಡಿ ಬರೀ 450 ಕೋಟಿ ಬಡ್ಜೆಟ್, 55 ಲಕ್ಷ ಕಿಲೋಮೀಟ್ರ್ ಭೂಮಿಯಿಂದ ಮಾರ್ಸ್ ಅಂದರೆ ಮಂಗಳ ಗ್ರಹ 55 ಲಕ್ಷ ಕಿಲೋಮೀಟರ್, 8 ರೂಪೀಸ್ ಪರ್ ಕಿಲೋಮೀಟರ್ ವೆಚ್ಚ. 400 ಕೋಟಿ ಅಂತ ಹೇಳಿದ್ರೆ ನಾವು 400 ಕೋಟಿ ಖರ್ಚು ಮಾಡಿದ್ವಿ. 8 ರೂಪಾಯಿ ಪರ್ ಕಿಲೋಮೀಟರ್ ವೆಚ್ಚದಲ್ಲಿ ನಾವು ಫಸ್ಟ್ ಟೈಮ್ ಮೊದಲನೇ ಅಟೆಂಪ್ಟಲ್ಲೇ ಸಕ್ಸಸ್ಫುಲ್ ಮಾಡಿದ್ದು, ವರ್ಲ್ಡಲ್ಲೇ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ವಿ. ಇದುವರೆಗೂ ಯಾರು ಮಾಡೋಕ್ಕೂ ಆಗಿಲ್ಲ. ಮಂಗಳಯಾನ ಮಾಡಿದ್ವಿ. ಅದೇ ರೀತಿ ನೆಕ್ಸ್ಟು ಮುಂದುವರೆದು ಚಂದ್ರಯಾನ 3 ಲ್ಯಾಂಡಿಂಗ್ ಮಾಡ್ತೀವಿ, ಹೌದಲ್ವ. ಸೌತ್ ಪೋಲಲ್ಲಿ ನಾವು ಲ್ಯಾಂಡಿಂಗ್ ಮಾಡ್ತೀವಿ. ಭಾಳ ಕೇಳಿದ್ರೆ ಎಲ್ಲರೂ ಯಾಕೆ ಸೌತ್ ಪೋಲ್ಗೆ ಹೋಗ್ತಿದ್ದಾರೆ ಇವರು, ಸೌತ್ ಪೋಲ್ಗೂ ಇವ್ರಿಗೂ ಏನು ಅಲ್ಲಿ ಹೋಗೋದಕ್ಕೆ ಕಷ್ಟ. 14 ದಿನ 14 ದಿನ, ಇಲ್ಲಿ 24 ಗಂಟೆ ಅಲ್ವಾ, ಒಂದು ದಿನ 24 ಗಂಟೆ. ಅದೇ ರೀತಿ ಅಲ್ಲಿ 14 ದಿನ ಅರ್ತ್ ಡೇಸ್ ಅಂತ ಹೇಳ್ತೀವಿ, ಅಲ್ಲಿ ಲೈಟ್ ಇರುತ್ತೆ ಡೇ. ಇನ್ನು 14 ದಿನ ನೈಟ್ ಇರುತ್ತೆ.
ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗಿರುತ್ತೆ ಅಂತ. ಒಂದು ತಿಂಗಳಲ್ಲಿ 14 ದಿನ ಸನ್ ಇದೆ, 14 ದಿನ ಕತ್ಲೆ, ಹೀಗೆ ಅಲ್ಲಿ ಪರಿಸ್ಥಿತಿ. ಅಲ್ಲಿ ಲ್ಯಾಂಡ್ ಮಾಡಿದ್ವಿ. ಪ್ರಪಂಚದಲ್ಲೇ ಫಸ್ಟ್ ಟೈಮ್ ಸೌತ್ ಪೋಲಲ್ಲಿ ಮತ್ತು ಸಕ್ಸಸ್ಫುಲ್ ಆಗಿ ನಾವು ಲ್ಯಾಂಡ್ ಮಾಡಿದ್ದು ಭಾರತೀಯರು ನಾವೇನೆ. ನಾವೇನಂದರೆ ಈ ರಜನಿಕಾಂತ್ ಥರ ಯಾರನ್ನೂ ಫಾಲೋ ಮಾಡಲ್ಲ. ನಾವು ಲೇಟಾಗಿ ಬಂದರೂ ಲೇಟೆಸ್ಟ್ ಆಗಿ ಬರ್ತೀವಿ ಅಂತ ಹೇಳಲ್ವ, ರಜನಿಕಾಂತ್ ಹೇಳ್ತಾರೆ ನೋಡಿ, ನಂದೇ ದಾರಿ. ಆ ರೀತಿಯಾಗಿ ನಮ್ಮ ಒಂದು ಅಂದರೆ ದುರಹಂಕಾರಕ್ಕಲ್ಲ ಇದು ನಮ್ಮ ಕಾನ್ಫಿಡೆನ್ಸ್. ನಾವೇನು ಮಾಡಿದ್ರು ಕರೆಕ್ಟಾಗಿ ಮಾಡ್ತೀವಿ, ಸಕ್ಸಸ್ಫುಲ್ಲಾಗಿ ಮಾಡ್ತೀವಿ ಅನ್ನೋದು ಕಾನ್ಫಿಡೆನ್ಸ್. ಆ ಚಂದ್ರಯಾನ 3 ಸಕ್ಸಸ್ಫುಲ್ಲಾಗಿ ಲ್ಯಾಂಡ್ ಮಾಡಿದ್ವಿ, ವರ್ಲ್ಡ್ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ವಿ. ಮತ್ತು ನಾವು ಸುಮ್ಮನೆ ಯಾವುದೂ ಮಾಡಲ್ಲ, ನಾವು ಶೆಟ್ರು. ನಾವು ಒಂದೊಂದು ರೂಪಾಯಿಗೂ ನಾವು ನಿಮ್ಮ ದುಡ್ಡು ಇದು ಖರ್ಚು ಮಾಡ್ತಾ ಇರೋದು, ನಾವು ಟ್ಯಾಕ್ಸ್ ಪೇಯರ್ಸ್ ಮನಿ. ಅದರದ್ದು ನಾವು ಭಾಳಷ್ಟು ಆ ಒಂದು ಸೆನ್ಸಿಟಿವಿಟಿ ನಮಗಿದೆ. ಸೊ ಒಂದೊಂದು ರೂಪಾಯಿಗೂ ನಾವು ಅಂದರೆ ಏನು ಹಾಗೆ ಅಲ್ಲಿ ಹೋಗಿ ಲ್ಯಾಂಡ್ ಮಾಡೋದಕ್ಕೂ ಕಾರಣ ಅಲ್ಲಿ ಏನು ಖನಿಜಗಳಿದೆ ಅದು ಭಾಳ ಯೂಸ್ಫುಲ್ ಖನಿಜ. ನಮಗೆ ಫಸ್ಟ್ ಕ್ಲೈಮ್ ನಮಗೇನೆ 1 kg ಖನಿಜದಲ್ಲಿ ನಾವು ಈ ಶಿವಮೊಗ್ಗನ 1 ತಿಂಗಳು ನಡೆಸ್ಬೋದು. ಆ ಥರ ಖನಿಜಗಳು ಅಲ್ಲಿ ಇದೆ ಅಂತ ಹೇಳಿಬಿಟ್ಟು ಒಂದು ಸೂಚನೆಗಳಿದೆ. ಆದರೆ ಇನ್ನೂ ಸೈಂಟಿಫಿಕ್ ಸ್ಟಡಿ ಆಗಬೇಕು, ಅದರದ್ದು ಎಲ್ಲ ಅಫಿಷಿಯಲಾಗಿ ಅನೌನ್ಸ್ ಆಗಬೇಕು. ಆದರೆ ನಮಗೊಂದು ಸೆನ್ಸಿಟಿವಿಟಿ ಇದೆ, ಏನೋ ಅಲ್ಲಿ ಇರಬಹುದು ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಹೋಗಿರೋವಂಥದ್ದು. ಅದಕ್ಕೆ ಮೇನ್ ಕಾರಣ ನಾರಿಶಕ್ತಿನೇ. ನಮ್ಮ ಮನೆಯವರೇ ಅದಕ್ಕೆ ಚಂದ್ರಯಾನ 3ಗೆ ಶ್ರೀವಿದ್ಯಾ ಅಂತ ಹೇಳ್ಬಿಟ್ಟು ಇಸ್ರೋದಲ್ಲಿ ಕೆಲಸ ಮಾಡ್ತಾರೆ. ಇಲ್ಲೂ ನಾರಿಶಕ್ತಿ ಜಾಸ್ತಿ ಇದೆ. ನಾನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ಬಾಕಿ ಅವ್ರು ಕಂಟಿನ್ಯೂ ಮಾಡಲಿ. ಮತ್ತೆ ನಾನು ಬರ್ತೀನಿ ಭಗವದ್ಗೀತೆ ಬಗ್ಗೆ ಹೇಳೋದಕ್ಕೆ. ಭಗವದ್ಗೀತೆ ಮತ್ತು ಸೈನ್ಸ್ಗೂ ಏನು ಸಂಬಂಧ, ಹೇಗೆ ನಾವು ಮುಂದುವರ್ಸ್ಕೋಬೋದು ಅಂತ ಹೇಳೋದಕ್ಕೆ ನಾನು ಮತ್ತೆ ವಾಪಸ್ ಬರ್ತೀನಿ. ನಾರಿಶಕ್ತಿ ಅವ್ರದ್ದು ಫಸ್ಟ್ ಆಗಲಿ, ಅವ್ರು ನಂಗೆ ಸ್ವಲ್ಪ ಟೈಮ್ ಕೊಟ್ಟರೆ ನಾನು ವಾಪಸ್ ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಜಾಸ್ತಿ ಮಾತಾಡಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ. ಸೊ ನನಗೇನು ಗೊತ್ತಿದೆಯೋ ಅದು ಹೇಳ್ತೀನಿ. ಸೊ ನಾನು ಡಿಪ್ಲೊಮಾ ಮುಗಿಸಿ ಸಣ್ಣ ಹಳ್ಳಿಯಿಂದ ಹುಟ್ಟು ಬೆಳೆದಿದ್ದು. ಶ್ರೀರಂಗಮ್ ಅಂತ ಎಲ್ಲರೂ ಕೇಳಿರ್ತೀರ. ಆ ಊರಲ್ಲಿ ಹುಟ್ಟು ಬೆಳೆದು ಡಿಪ್ಲೊಮಾ ಓದಿ ಇಸ್ರೋ ಸೇರ್ಕೊಂಡಿದ್ದ ನಂತರ AMI ಮಾಡಿ ಮದುವೆ ಆಗಿ 2 ಮಕ್ಕಳಾದಮೇಲೆ MTech ಮಾಡಿ MTechಲ್ಲಿ ಗೋಲ್ಡ್ ಮೆಡಲ್ ತೊಗೊಂಡು ಇಸ್ರೋನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಕ್ವಾಲಿಫಿಕೇಷನ್ ಅಷ್ಟೇ. ಬಟ್ ಇಷ್ಟು ದೂರ ನನ್ನನ್ನು ನಡೆಸ್ಕೊಂಡು ಬಂದಿದ್ದು ಅಂದರೆ ನಿಜವಾಗ್ಲೂ ದೇವಶಕ್ತಿನೇ. ಅದು ನಾನು ಸಣ್ಣ ಊರಿಂದ ಬಂದಿರೋಕ್ಕೆ ಹೋಗಿ ಆಲ್ವೇಸ್ ನನಗೆ ಒಂದು ಸ್ಟ್ರಾಂಗ್ ಬಿಲೀಫ್, ಏನು ಮಾಡಿದ್ರೂ ದೇವರೇ ನಡೆಸೋದು ಅಂತ. ನಾವು ಸುಮ್ಮನೆ ಇಲ್ಲಿ ಕೈ ಕಾಲು ಅಲ್ಲೋಡ್ಸೋದು, ಮೇಲಿಂದ ಆಡಿಸೋದು ಅವರೇನೆ. ಸೊ ಅದು ಒಂದು ಭಕ್ತಿ ವಿನಯತೆ ಇದ್ದರೆ ಆಟೋಮ್ಯಾಟಿಕ್ಕಾಗಿ ಎಲ್ಲ ಬರುತ್ತೆ ಅಂತ. ಸೊ ಶ್ರೀರಂಗಮಲ್ಲಿ ಇರೋಕ್ಕೆ ಹೋಗಿ ನನಗೆ ಕೃಷ್ಣ ವಿಷ್ಣು ತುಂಬ ಒಂಥರ ನಮ್ಮ ಮನೆಯವ್ರ ಥರ ಅಂತ. ಮನೆಯಲ್ಲಿ ಹೆಂಗೆ ನಾವು ಒಂದು ನೆಂಟರನ್ನ ಮಾತಾಡಿಸಿ ಹೆಂಗೆ ಅವರನ್ನು ಪ್ರೀತಿಯಿಂದ ನೋಡ್ಕೊಳ್ತೀವೋ ಆ ಥರ. ಸೊ ಹಾಗಾಗಿ ನಮಗೆ ಭಗವದ್ಗೀತಾ ಚಿಕ್ಕದ್ರಿಂದನೇ ಕಲಿಸ್ತಾ ಇದ್ರು. ನಮಗೆ ಸ್ಕೂಲಲ್ಲಿ ಬರೀ ತಮಿಳ್ ಮೀಡಿಯಮ್, ತಮಿಳ್, ಇಂಗ್ಲೀಷ್, ಹಿಂದಿ ಯಾಕೆಂದರೆ ರಾಷ್ಟ್ರಭಾಷೆ ಕಲಿಬೇಕು ಅಂತ. ಸೊ ಸಾಂಸ್ಕ್ರಿಟ್ ಕಲ್ತ್ಕೊಳ್ಳೋಕ್ಕೆ ಅವಕಾಶ ಇರಲಿಲ್ಲ ಚಿಕ್ಕವಳಿದ್ದಾಗ. ಸೊ ಈಗ ಕೋವಿಡ್ ಬಂದಾಗ ಮತ್ತೆ ಕರ್ನಾಟಕ ಸಂಸ್ಕೃತ ವಿದ್ಯಾಲಯದಲ್ಲಿ ಸೇರಿಕೊಂಡು ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಇಸ್ರೋದಲ್ಲಿ ಕೆಲಸ ಮಾಡೋಕ್ಕೆ ಹೋಗಿ ಇಷ್ಟೆಲ್ಲ ಇದೆ ಅಲ್ಲ, ಗ್ರಹಗಳ ಬಗ್ಗೆ ನಾವು ಸೈಂಟಿಫಿಕ್ ಆಗಿ ಓದ್ತೀವಿ, ನಮ್ಮ ಹಿಂದೆ ಇದ್ದವರೆಲ್ಲ ಎಷ್ಟೊಂದು ವಿಚಾರಗಳು ಹೇಳಿದ್ದಾರೆ, ಅದನ್ನು ನಾವು ಯಾಕೆ ತಿಳ್ಕೊಬಾರ್ದು ಅಂತ ಅಸ್ಟ್ರಾನಮಿಗೂ ಅಸ್ಟ್ರಾಲಜಿಗೂ ಏನು ಕನೆಕ್ಷನ್ ಇರ್ಬೋದು, ಯಾವುದು ನಮ್ಮನ್ನು ನಡೆಸ್ತಾ ಇರೋದು, ಏನೋ ಒಂದು ಗ್ರಹ ನಮ್ಮನ್ನು ನಡೆಸ್ತಾ ಇದೆ. ಎಲ್ಲರೂ ಹೇಳ್ತಾರೆ, ಓ ಅವ್ನು ಗುರು ಚೆನ್ನಾಗಿರೋ ಅವ್ನು ತುಂಬ ಬುದ್ಧಿವಂತ ಇರ್ತಾನೆ, ಅವ್ನು ಮಾರ್ಕ್ಸ್ ಚೆನ್ನಾಗಿದ್ರೆ ಚೆನ್ನಾಗಿ ಮಾತಾಡ್ತಾನೆ, ಈ ಥರ ಎಲ್ಲ ಕೇಳಿ ಒಂದು ಚಂದ್ರ ಸರಿಯಾಗಿಲ್ಲ ಅಂದರೆ ಒಂಥರ ಹಿಂಗೆ ಇರ್ತಾನೆ, ಹಾಗೆಲ್ಲ ನಾವು ಹೇಳ್ತೀವಿ. ಬಟ್ ಇದಕ್ಕೂ ಆಸ್ಟ್ರಾನಮಿಗೂ ಅಸ್ಟ್ರಾಲಜಿಗೂ ಏನು ಸಂಬಂಧ, ಆ ಥರ ಯೋಚನೆ ಬಂದಾಗ ಮತ್ತೆ ಪುನಃ ಅಸ್ಟ್ರಾಲಜಿ ಓದೋಕ್ಕೆ ಶುರು ಮಾಡಿ ಆಮೇಲೆ ಆಸ್ಟ್ರಾಲಜಿನೂ ಮುಗಿಸ್ಕೊಂಡೆ. ಹೇಳೋ ಅಷ್ಟೆಲ್ಲ ಬಂದಿಲ್ಲ, ಇನ್ನು ತುಂಬ ಗುರುಗಳ ಹತ್ರ ಕಲಿಯೋಕ್ಕೆ ತುಂಬ ಇದೆ. ಈಗ ಬೇಬಿ ಸ್ಟೆಪ್ಸ್ ತಗೊಳ್ತಾ ಇದ್ದೀನಿ. ಸೊ ವಾಟ್ ಐ ಅಂಡರ್ಸ್ಟುಡ್ ಇಷ್ಟು ನನ್ನ ಲೈಫ್ ಜರ್ನಿಯಲ್ಲಿ ಏನಂದರೆ, ಕೃಷ್ಣ ಮಹಾಭಾರತದಲ್ಲಿ ಹೇಳೋ ಥರ ನೀನು ನಿನ್ನ ಕರ್ತವ್ಯ ಮಾಡು. ಸರ್ ಅದೇ ಹೇಳಿದ್ರು, 99.9% ನೀನು ಮಾಡು, ಉಳಿದಿದ್ದು 0.1% ನನ್ನ ಹತ್ರ ಬಿಟ್ಬಿಡು. ನನಗೆ ಗೊತ್ತು ಯಾವಾಗ ಹೆಂಗೆ ಕೊಡಬೇಕು, ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಎಲ್ಲ ಹೆಂಗೆ ಯಾವಾಗ ಎಲ್ಲಿ ಎಲ್ಲ ನನಗೆ ಗೊತ್ತಿದೆ. ಸೊ ನನ್ನ ಮೇಲೆ ವಿಶ್ವಾಸ ಇದ್ದರೆ
ನಾನು ನಿನ್ನನ್ನು ಕೈ ಹಿಡ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ಬಿಲೀಫ್ ಬೇಕು. ಈಗಿನ ಕಾಲದಲ್ಲಿ ಅದು ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನಾವು ಯಾವಾಗಲೂ ಅಂದ್ಕೊಳ್ತೀವಿ, ಓ ನನಗೆ ಎಲ್ಲ ಆಗತ್ತೆ, ನಾನೆಲ್ಲ ಮಾಡಿಬಿಡ್ತೀನಿ ಅಂತ. ನಾವು ಮಾಡೋದು ಏನೂ ಇಲ್ಲ, ಎಲ್ಲ ಭಗವಂತ ನಡೆಸೋದು. ಅದನ್ನು ತುಂಬ ಕ್ಲಿಯರಾಗಿ ಹೇಳಿದ್ದಾರೆ ಮಹಾಭಾರತದಲ್ಲಿ. ಆ್ಯಂಡ್ ಗೀತೋಪದೇಶ ಅಂತೂ ಅದ ಥರ ಬೇರೆ ಬುಕ್ಕೇ ಇಲ್ಲ. ನೀವು ಎಷ್ಟೇ ಬುಕ್ಗಳು ಓದಿದ್ರೂ ಯಾವಾಗಲೂ ನಮ್ಮಲ್ಲಿ ನಾವು ಹೇಳ್ಕೊಳ್ತೀವಿ, ರಾಮಾಯಣ ಯಾಕೆ ಬಂತು ಅಂದರೆ ಹೇಗೆ ಇರಬೇಕು ಅಂತ, ಒಂದು ಐಡಿಯಲ್ ಆಗಿ ಹೆಂಗೆ ಹೋಗೋದು ಅಂತ ರಾಮಾಯಣ ಹೇಳ್ಕೊಡ್ತು. ಮಹಾಭಾರತ ಏನು ಹೇಳ್ಕೊಡ್ತು ಅಂದರೆ ಹೇಗೆ ಬದುಕಬೇಕು, ಎಲ್ಲಿ ಬಗ್ಬೇಕು, ಎಲ್ಲಿ ಆ ಚಾಲುತನ ಹೇಗೆ ಬರುತ್ತೆ ಮನುಷ್ಯನಿಗೆ, ಅದು ಇದ್ದರೆ ಹೇಗೆ ಇದು ಮಾಡ್ಬೋದು. ಎಷ್ಟೇ ಕೆಟ್ಟವನಾಗಿ ಇದ್ದರೆ ಅವ್ನು ಗೆದ್ರೂ ಅವ್ನಿಗೆ ಕೊನೆಯಲ್ಲಿ ಏನೋ ಒಂದು ಅವ್ನ ಕರ್ಮ ಕರ್ಕೊಂಡು ಹೋಗುತ್ತೆ ಅಂತ. ಇದೆಲ್ಲ ತುಂಬ ಕ್ಲಿಯರ್ ಆಗಿ ಎಷ್ಟು ಹಿಂದೆ ನಮ್ಮವರು ಹೇಳಿದ್ದಾರೆ ಅಂದರೆ ನಾವು ಅದನ್ನು ಯಾಕೆ ಮರ್ತ್ವಿ, ನಮ್ಗೆ ಯಾಕೆ ಇವಾಗ ಕ್ಲಾಸ್ ಇಟ್ಟು ಅದನ್ನು ಓದೋ ಥರ ಪರಿಸ್ಥಿತಿ ಬಂತು ಅಂತ ನಾವು ಯೋಚನೆ ಮಾಡಬೇಕು. ಬಟ್ ನನಗಿವತ್ತು ತುಂಬ ಖುಷಿ ಆಯಿತು, ಇಷ್ಟು ಪುಟ್ಟ ಮಕ್ಕಳು ಎಲ್ಲ ಬಂದು ಗೀತೋಪದೇಶ ಇದೆಲ್ಲ ಕಲಿಯೋದು ನೋಡಿ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಓದೋದು ಮಾತ್ರ ಜೀವನ ಇಲ್ಲ, ನಮ್ಮ ಜೊತೇಲಿ ನಮ್ಮ ಧರ್ಮ, ನಮ್ಮದು ಶ್ಲೋಕಗಳು, ಅದರಲ್ಲಿ ಹಿಂದೆ ಇರೋದು ಏನು ಅಂತ ಅದರದ್ದು ಸೂಚನೆಗಳೆಲ್ಲ ತಿಳ್ಕೊಂಡು ಮುಂದೆ ಹೋದರೆ ಇನ್ನೂ ಒಳ್ಳೆ ವ್ಯಕ್ತಿ ಆಗ್ತೀವಿ, ಸಮಾಜಕ್ಕೆ ಇನ್ನೂ ನಮ್ಮಿಂದ ಒಳ್ಳೆಯದಾಗತ್ತೆ. ಬರೀ ಓದಿ ಮಾಡೋದು ಮಾತ್ರ ಜೀವನ ಅಲ್ಲ, ನಾವು ಓದಿದ್ದನ್ನು ಮಕ್ಕಳಿಗೆ ಯೂಸ್ ಮಾಡೋ ಥರ ನಾವು ಹೆಂಗೆ ನಡ್ಕೊಳ್ತೀವಿ ಅನ್ನೋದ್ರ ಮೇಲೇ ನಮ್ಮ ಜೀವನ ಆಗುತ್ತೆ. ಸೊ ನಾವು ಹೋದ್ಮೇಲೇನೂ ನಮ್ಮ ಬಗ್ಗೆ ಮಾತಾಡೋ ಥರ ನಾವು ಹೆಂಗೆ ನಡ್ಕೋಬೇಕು ಅಂತ. ಮತ್ತು ಯಾರ ಬಗ್ಗೆನೂ ಏನು ಕಂಪೇರ್ ಮಾಡ್ಕೋಬೇಡಿ, ನೀವೇ ನಿಮಗೆ ಕಂಪ್ಯಾರಿಸನ್. ನಾನು ನಿನ್ನೆಯಿಂದ ಇವತ್ತು ಸ್ವಲ್ಪ ಬೆಟರ್ ಆಗಿದ್ದರೆ ಅದೇ ನನ್ನ ಪ್ರೋಗ್ರೆಸ್. ಅದನ್ನೇ ಹೇಳ್ತಾ ಇರೋದು, ಭಗವಂತನ ಅದೇ ಹೇಳ್ತಾ ಇದ್ದಾನೆ. ನೀನು ನಿನ್ನ ಡ್ಯೂಟಿ ಮಾಡು, ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇಲ್ಲ, ಅವ್ರು ಯಾಕೆ ಮಾಡ್ತಾ ಇಲ್ಲ ಅಂತ ಕೊರ್ಗೋದು, ಅವ್ರನ್ನ ಮಾಡಿದ್ರಲ್ಲ ಅವ್ರು ಕೆಟ್ಟವರು ಅಂತ ನೀನೇ ಜಡ್ಜ್ ಮಾಡೋದು, ಇದೆಲ್ಲ ಮಾಡೋಕ್ಕೆ ಹೋಗಬೇಡ ಅಂತಲೇ ದೇವರು ಹೇಳೋದು. ಸೊ ಅದನ್ನೇ ನಾವು ಅದನ್ನು ಪಾಲನೆ ಮಾಡ್ಕೊಂಡು ಬಂದರೆ ನಮಗೆ ಜೀವನ ಚೆನ್ನಾಗಿರುತ್ತೆ, ನಾವು ಮುಂದೆ ಹೋಗ್ತೀವಿ, ಬೇರೆಯವ್ರನ್ನ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ, ಸಮಾಜನೂ ಚೆನ್ನಾಗಾಗತ್ತೆ. ಇದು ನನ್ನ ಭಾವನೆ. ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸ್ಬಿಡಿ. ಐ ಆಮ್ ನಾಟ್ ಸೋ ಗ್ರೇಟ್ ಟು ಟಾಕ್ ಲೈಕ್ ದ್ಯಾಟ್. ಸೊ ಥ್ಯಾಂಕ್ ಯು. ಗುರುಜಿಗೆ ಧನ್ಯವಾದಗಳು. ಆ್ಯಕ್ಚುಲಿ ನಮಗೆ ಇಲ್ಲಿ ಬಂದು ಮಾತಾಡೋಂಥ ಅವಕಾಶ ಸಿಕ್ಕಿದೆ, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಧನ್ಯವಾದಗಳು. ನಮ್ಮ ಕರ್ಮನೂ ನಾವು ಮಾಡಬೇಕು, ನಮ್ಮ ಕೆಲಸಗಳನ್ನ ನಾವು ಮಾಡಬೇಕು. ಅದರ ಫಲಾನುಫಲ ನಾನು ಕೊಡ್ತೀನಿ, ನೀನು ಎಕ್ಸ್ಪೆಕ್ಟ್ ಮಾಡಬೇಡ ಅಂತ ಹೇಳಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದ ಆ ಸಮಯದಲ್ಲಿ ಹೇಳಿದ್ದು 7,000 ವರ್ಷಗಳ ಹಿಂದೆ. 7,000 ವರ್ಷ ಅಂತ ಹೇಳಿಬಿಟ್ಟು ನಮ್ಮ ಡಾಕ್ಯುಮೆಂಟ್ಸಲ್ಲಿ ನಮಗೆ ಸೈಂಟಿಫಿಕ್ ಪ್ರೂಫ್ ಸಮೇತ ಸಿಕ್ಕಿರುವಂಥದ್ದು 7,000 ವರ್ಷದ ಹಳೆಯ ಈ ಒಂದು ಹಿಸ್ಟ್ರಿ ಅಂತಲೇ ಹೇಳಬೇಕು. ಇದನ್ನು ಎಪಿಕ್ ಅಂತ ಆಗಲಿ, ಯಾರೋ ಯಾರೋ ಇಮ್ಯಾಜಿನೇಷನ್ ಅಂತ ಆಗಲಿ ನಾವು ತೊಗೊಳ್ಬಾರ್ದು. ಇದು ಆ್ಯಕ್ಚುಲಾಗಿ ನಡೆದಿರುವಂಥ ಒಂದು ಘಟನೆ, ಅದರ ಹಿಸ್ಟ್ರಿ, ಅದ್ರ ಹಿಸ್ಟ್ರಿನ ನಾವು ಕಲ್ತ್ಕೊಳ್ತಾ ಇದ್ದೀವಿ. ಅದೇ ಪರಮ ಸತ್ಯ. ಈಗ ನೀವು ಗೀತಾ ನೋಡಿದ್ರೆ, ಗೀತೆ ಇನ್ನು ಬೇರೆ ಒಂದು ಸೈಂಟಿಸ್ಟಾಗಿ ನಾನು ನೋಡಿದ್ರೆ, ಗೀತೆಗಿನ್ನ ಬೇರೆ ಒಂದು ಮ್ಯಾನೇಜ್ಮೆಂಟ್ ಬುಕ್ ಅಂತ ಹೇಳ್ತಾರೆ. ಮ್ಯಾನೇಜ್ಮೆಂಟ್ ಸ್ಟಡೀಸು, ಅಡ್ಮಿನಿಸ್ಟ್ರೇಟಿವ್ ಸ್ಟಡೀಸ್ ಅಂತ ಹೇಳ್ತಾರೆ ನೋಡಿ. ಆ ಮ್ಯಾನೇಜ್ಮೆಂಟ್ ಸ್ಟಡೀಸು ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟಡಿ ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಅಲ್ವಾ? ಈಗ ಒಂದು ಲೀಡರ್ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮನಿಗಿಂತ ದೊಡ್ಡ ಲೀಡರ್ ಯಾರು ಇದ್ದಾರ? ಇರೋಕ್ಕೆ ಸಾಧ್ಯನಾ? ಅಂದರೆ ಗುಣಗಳಲ್ಲಿ ಈಗ ನಾನೊಂದು ಲೀಡರ್ ಆಗಬೇಕು ಅಂದರೆ ಈ ಶ್ರೀಕೃಷ್ಣ ಪರಮಾತ್ಮನ ನೀವು ತಗೊಂಡ್ರೆ ಅವರು ಆ ಒಂದು ಬೆಳೆದು ಬಂದಿದ್ದ ರೀತಿ, ಆ ಒಂದು ತುಂಬ ಒಂದು ಜೈಲಲ್ಲಿ ಹುಟ್ಟಿ ಇನ್ನು ತಾಯಿಯಿಂದ ಸೆಪ್ರೇಟ್ ಆಗಿ ಇನ್ನೊಂದು ತಾಯಿಯ ಇನ್ನು ಬೆಳೆಸ್ಕೊಂಡು ಬಂದು ಹಳ್ಳಿನಲ್ಲಿ ಕಂಸನ ಒಂದು ಇದಕ್ಕೆ ಒಳಗಾಗಿ ಕಷ್ಟಪಟ್ಟು ಒಂದು ಶ್ರೀಕೃಷ್ಣ ಪರಮಾತ್ಮ ಕಷ್ಟಪಟ್ಟಷ್ಟು ನಾವು ಕಷ್ಟಪಡೋಕ್ಕಾಗಲ್ಲ ಅಲ್ವಾ? ಒಂದು ಲೈಫ್ ನೋಡಿದ್ರೆ ಇದೆಲ್ಲ ಏನು ತೋರಿಸುತ್ತೆ ಅಂತ ಹೇಳಿದ್ರೆ, ಅಷ್ಟೆಲ್ಲ ಕಷ್ಟಪಟ್ಕೊಂಡು ಬಂದ್ರೂ ನಾನು ಒಂದು ಅಚೀವ್ ಮಾಡಿದ್ದೀನಿ ಅಂತ ನಾವು ಮನುಷ್ಯರಾಗಿ ತಗೊಳ್ಬೋದು. ದೈವವಾಗಿ ಬಂದಿರೋದು ಇರ್ಬೋದು. ಆದರೆ ಮನುಷ್ಯನಾಗಿ ನಾವು ನೋಡ್ತಾ ಹೋದರೆ ಆ ಮನುಷ್ಯ ಜನ್ಮದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮ ಕಷ್ಟಪಟ್ಟು ಮತ್ತು ಆ ಚಿಕ್ಕದ್ರಲ್ಲೇ ಇದು ರಾಕ್ಷಸರ ವಧೆ ಆಗಲಿ ಮತ್ತು ಜನರಿಗೆ ಉದ್ಧಾರ ಆಗಲಿ ನೋಡ್ತಾ ಬಂದರೆ ಲೈಫೇ ಒಂದು ನಮಗೆ ಮಾದರಿ ಆಗುತ್ತೆ. ಈ ಸೈಂಟಿಸ್ಟಾಗಿ ನಾನು ಹೇಳ್ತಾ ಇರೋದು ಇದು, ನಾನು ಒಂದು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ಮತ್ತು ನನ್ನ ಒಂದು ಸನಾತನ ಧರ್ಮದ ಒಂದು ಬ್ಯಾಕ್ಗ್ರೌಂಡ್ ಇರೋದ್ರಿಂದ ನಾನು ಹೇಳ್ತಾ ಸೈಂಟಿಸ್ಟ್ ಆಗಿ ನೋಡಿದ್ರು ಆ ರೀತಿಯಾಗಿ ನೋಡಬೇಕಾಗುತ್ತೆ. ಅದೇ ರೀತಿ ಗೀತಾ ಅಧ್ಯಯನ ಕೂಡ ಈ ಗೀತಾದಲ್ಲಿ ಇರೋ ಥರ ಇವಾಗ ಬೇಕಾದಷ್ಟು ಮ್ಯಾನೇಜ್ಮೆಂಟ್ ಬುಕ್ಸ್ ಇದೆ.
7 ways to live, manage better, 7 tips, ಇದರ ಮೈಕಲ್ ಕ್ಲಾರ್ಕ್ ಮತ್ತು ಹೆನ್ರಿ ಹ್ಯಾರಿಸ್, ಆಮೇಲೆ ಕಾರ್ಪೆಂಟರ್, ಈ ರೀತಿ ಕಾರ್ಪೆಂಟ್ರು ಇಂಥವರೇ ಎಲ್ಲ ಬರೆದಿರೋ ಬುಕ್ಸ್ಗಳು. ಆ ಬುಕ್ಸ್ಗಳೆಲ್ಲ ನಾವು ನೋಡ್ತಾ ಹೋದರೆ ನಮ್ಮ ಈ ಒಂದು ಗ್ರಂಥನ ಕಂಪೇರ್ ಮಾಡಿದ್ರೆ ಈ ಗ್ರಂಥದ ಮುಂದೆ ಬೇರೆ ಯಾವುದೂ ಇಲ್ಲ ಅಂತ ನನಗೆ ಅನಿಸುತ್ತೆ. ಇದರಲ್ಲಿ ನೋಡಿ ಬರೆದಿರೋ ಸನ್ನಿವೇಶ, ಆ ಸನ್ನಿವೇಶ ಯುದ್ಧ ಟೈಮಲ್ಲಿ ಅರ್ಜುನ ಫಸ್ಟ್ ಯಾರು ಹೇಳಿದ್ದು ಇದನ್ನ, ಈ ಒಂದು ಗೀತೆ ಫಸ್ಟ್ ಯಾರು? ಸಂಜಯ ಧೃತರಾಷ್ಟ್ರ ಕೇಳ್ತಾನೆ, ಈ ವಾರಲ್ಲಿ ಏನು ನಡೀತಾ ಇದೆ ತೋರಿಸ್ಕೊಡು ನನಗೆ ಅಂತ, ಹೌದಲ್ವಾ? ಫಸ್ಟ್ ಉವಾಚ ಅಂತ ಹೇಳ್ತಾರಲ್ವ, ಯಾರು ಫಸ್ಟ್ ಉವಾಚ? ಧೃತರಾಷ್ಟ್ರ ಅಲ್ವಾ? ಆವಾಗ ಸಂಜಯ ಹೇಳ್ತಾನೆ, ಅಂದರೆ ಸಂಜಯನಿಗೆ ಅಲ್ಲಿ ಕೂತ್ಕೊಂಡು ಅಲ್ಲಿ ಏನು ನಡೀತಾ ಇದೆ ಅಂತ ಕಾಣ್ತಾ ಇರುತ್ತೆ. ಹೇಗೆ ಕಾಣ್ತಾ ಇದೆ? 7,000 ವರ್ಷ ಹಿಂದೆ ಹೇಗೆ ಕಾಣ್ತಾ ಇತ್ತು? ಆ ಟಿ ವಿ, ವಿಡಿಯೋ, ಮೊಬೈಲ್ ಯಾವುದು ಇರಲಿಲ್ಲಲ್ಲ. ಅಂದರೆ ಆ ಟೆಕ್ನಾಲಜಿ ಅವ್ರಿಗಿತ್ತು, ಅಂದರೆ ಆ ಜ್ಞಾನ ಕೊಡೋ ಅಷ್ಟಿತ್ತು. ನಾನು ಇವಾಗ ಗುರುಗಳು ಹೇಳ್ತಾ ಇದ್ದೆ, ನಾವು ಕೆಲವು ಸೆನ್ಸಿಟಿವ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ನಾವು ತುಂಬ ಗಟ್ಟಿ ಆಹಾರಗಳು ಸೇವನೆ ಮಾಡ್ತಾ ಇದ್ರೆ ಹಲ್ಲುಗಳೆಲ್ಲ ಉದುರ್ತಾ ಹೋಗುತ್ತೆ. ಅದೇ ರೀತಿ ನಾವು ಯಾವುದನ್ನು ಯೂಸ್ ಮಾಡ್ತಾ ಇರ್ತೀವೋ ಅದು ಜಾಸ್ತಿ ಅದು ಬಳಕೆ ಆಗ್ತದೆ. ನಾವು ಬ್ರೈನ್ನ ಕಡಿಮೆ ಯೂಸ್ ಮಾಡ್ತಾ ಇದ್ದೀವಿ, ಅದರಿಂದ ಬ್ರೈನು ಅದರ ಸೆನ್ಸಿಟಿವಿಟಿನ ಕಳ್ಕೊಳ್ತಾ ಹೋಗ್ತಾ ಇದೆ. ನಮ್ಗೆ ಅದೇ ರೀತಿ ಆ ಸೆನ್ಸಿಟಿವಿಟಿ ನಮ್ಗೆ ಏನೂ ಇಲ್ಲದಂಗೆ ನಮ್ಮ ದೃಷ್ಟಿಯಲ್ಲಿ ಏನು ದಿವ್ಯ ದೃಷ್ಟಿ ಅಂತ ಹೇಳ್ತಾರೆ, ಆ ದಿವ್ಯ ದೃಷ್ಟಿ ಎಲ್ರಿಗೂ ಇದೆ. ಆ ದಿವ್ಯ ದೃಷ್ಟಿ ಅದರಿಂದ ಅವ್ನು ನೋಡ್ತಾ ಇದ್ದ, ಅವ್ರು ಕೂತ್ಕೊಂಡು ವಾರ ಹೇಗೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಅರ್ಜುನ 2 ಕಡೆ ನೋಡಿ ಕಂಪ್ಲೀಟಾಗಿ ಕುಸಿದು ಬಿದ್ದೋಗ್ತಾನೆ ಅಲ್ವಾ? ಆ ಶ್ರೀಕೃಷ್ಣ ಪರಮಾತ್ಮ ಒಂದು ಲೀಡರ್ ಆಗಿ ಹೇಗೆ ಅವನನ್ನು ಎನ್ಕರೇಜ್ ಮಾಡ್ದ ಅನ್ನೋದೇ ಒಂದು ಪಾಠ ಆಗುತ್ತಲ್ಲ. ಮ್ಯಾನೇಜ್ಮೆಂಟಲ್ಲಿ ನಮ್ಗೆ ಏನು ಹೇಳ್ಕೊಡ್ತಾರೆ? ಎಲ್ಲರನ್ನು ಹುರಿದುಂಬಿಸ್ಬೇಕು, ಅವ್ರ ಹತ್ರ ಕೆಲಸ ಮಾಡಿಸ್ಕೋಬೇಕು, ಮ್ಯಾಕ್ಸಿಮಮ್ ಕೆಲಸ ಮಾಡಿಸ್ಕೋಬೇಕು, ದುಡ್ಡು ಕೊಡಬಾರ್ದು ಅಂತ. ನೀವು ಎಲ್ಲ ಕೆಲಸ ಮಾಡಿಸ್ಕೋಬೇಕು, ಅವ್ರ ಫಲ ಯಾವುದೇ ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದನ್ನೇ ನಾವು ತುಂಬ ಇಂಡೈರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಬುಕ್ಸಲ್ಲೆಲ್ಲ ಓದ್ತೀವಲ್ವ. ಎಷ್ಟು ಮ್ಯಾಕ್ಸಿಮಮ್ ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗುತ್ತೆ, ಎಫಿಷಿಯನ್ಸಿ ಜಾಸ್ತಿ ಮಾಡಬೇಕು, ಡಿಫ್ರೆಂಟ್ ಟರ್ಮಿನಾಲಜೀಸ್ ಅಷ್ಟೇ. ಫೈನಲ್ ಆಗಿ ಚೆನ್ನಾಗಿ ಕೆಲಸ ಮಾಡಿಸ್ಕೋಬೇಕು, ಅವ್ರೇನು ಫಲ ಎಕ್ಸ್ಪೆಕ್ಟ್ ಮಾಡಬಾರ್ದು ಅನ್ನೋದನ್ನು ಶ್ರೀಕೃಷ್ಣ ಪರಮಾತ್ಮ ಫಸ್ಟ್ ಶ್ಲೋಕದಲ್ಲೇ ಹೇಳ್ಬಿಡ್ತಾನಲ್ಲ. ಹೀಗೆ ಈ ಗ್ರಂಥ ಎಷ್ಟು ಸಾವಿರಾರು ವರ್ಷಗಳಿಂದ ಒಂದು ದಾರಿದೀಪವಾಗಿ ಬಂದಿರೋದು, ಇನ್ನು ಮುಂದೆ ಕೂಡ ದಾರಿದೀಪ ಆಗುತ್ತೆ ಮತ್ತು ಇನ್ನು ಹೆಚ್ಚಿಗೆ ಬೆಳಕಿಗೆ ಬರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅಂದರೆ ಆಸ್ ಎ ಸೈಂಟಿಸ್ಟ್ ನಾವು ಬಹಳ ಡೀಪಾಗಿ ಇದನ್ನು ಓದ್ತೀವಿ. ಯಾವುದೇ ಮ್ಯಾನೇಜ್ಮೆಂಟ್ ಬುಕ್ಸ್, ನಮ್ಮಲ್ಲಿ ತುಂಬ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ಸ್ ಎಲ್ಲ ಮಾಡ್ತೀವಿ, ಎಲ್ಲ ಸೈಂಟಿಸ್ಟ್ಗೆ, ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ಸ್ ಮಾಡ್ತೀವಿ. ಅದರಲ್ಲಿ ಈ ಗ್ರಂಥನ ಇವಾಗ ಹೆಚ್ಚು ಈ ಮಹಾಭಾರತನ ಮತ್ತು ಗೀತೋಪದೇಶನ, ಭಗವದ್ಗೀತೆನ ರೆಫರ್ ಮಾಡುವಂಥ ಒಂದು ಸನ್ನಿವೇಶ ಬರ್ತಾ ಇದೆ. ಮತ್ತು ಈ ಭಾರತ ದೇಶ ಮಾತ್ರ ಅಲ್ಲ, ನಮ್ಮವ್ರು ಕಡಿಮೆ ಮಾಡ್ಕೊಂಡಿದ್ದೀವಿ. ಬಾಕಿ ನಾನು 52 ದೇಶ ತಿರುಗ್ತೀನಿ. ನಾನು 52 ದೇಶದಲ್ಲಿ ನೋಡಿದ್ರೆ ಈ ಭಗವದ್ಗೀತೆಗೆ ಇರುವಷ್ಟು ಪ್ರಾಮುಖ್ಯತೆ, ಈ ಸಮಯದಲ್ಲಿ ಇರುವಷ್ಟು ಪ್ರಾಮುಖ್ಯತೆ ನನಗೆ ಆಶ್ಚರ್ಯ ಆಗುತ್ತೆ. ನಮ್ಮ ದೇಶದಲ್ಲಿ ಯಾಕಿಲ್ಲ ಅಂತ. ನಮಗೇನು ಹಿತ್ತಲ ಗಿಡ ಮದ್ದಲ್ಲ ಅನ್ನೋದಾಗಿದೆ. ಹಾಗೆ ನಮ್ಮ ಮಕ್ಕಳಿಗೆ ನಾವು ಇದನ್ನು ಕಂಪ್ಲೀಟಾಗಿ ಜೀರ್ಣಿಸ್ಕೋಬೇಕು, ನಮ್ಮ ಮಕ್ಕಳಿಗೆ ಜೀರ್ಣಿಸ್ಕೊಳ್ಬೇಕು. ಇದರಲ್ಲಿ ಹೇಗೆ ಜೀವನ ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು, ಹೇಗೆ ಒಂದು ಕುಸಿದು ಬಿದ್ದ ಅರ್ಜುನನಿಗೆ ಹೇಗೆ ಅವನು ನಿನ್ನ ಕರ್ತವ್ಯಗಳನ್ನು ಹೇಳ್ಕೊಡ್ತಾನೆ. ಅಲ್ಲಿ ಧರ್ಮದ ಬಗ್ಗೆ ಹೇಳ್ತಾನೆ ಅಲ್ವಾ? ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾವೇನು ಹೇಳ್ತೀವಿ ಅದ್ರ ಬಗ್ಗೆ ಅವನು ಹೇಳ್ತಾ ಹೋಗ್ತಾನೆ. ಅಲ್ಲಿ ಯೋಗಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ ಅಲ್ವಾ? ಇದೆಲ್ಲ ಫಂಡಮೆಂಟಲ್ ರಿಕ್ವೈರ್ಮೆಂಟ್ಸು ಲೈಫಲ್ಲಿ. ಸೊ ಆ ಧರ್ಮದ ಬಗ್ಗೆ ಹೇಳ್ದಾಗಬೇಕಾದ್ರೆ ನಾನು ಗುರುಗಳ ಹತ್ರ ಮಾತಾಡ್ಬೇಕಾದ್ರೆ ಅದನ್ನೇ ಡಿಸ್ಕಸ್ ಮಾಡ್ತಾ ಇದ್ದೆ. ಧರ್ಮ ಅಂದರೆ ಏನಂತ ಕೇಳಿದ್ರು ನನಗೆ. ಧರ್ಮ ಅಂದರೆ ಇವಾಗ ಈ ಪಂಚಭೂತಗಳಿಗೆ ಧರ್ಮ ಇದೆ. ನೀರಿನ ಧರ್ಮ, ಹೌದಾ? ನೀರನ್ನು ಕುಡಿಯೋದು, ಅದು ಕುಡಿದ್ರೆ ನಮ್ಗೆ ತಣ್ಣಗಾಗುತ್ತೆ. ಅದೇ ಗಾಳಿಗೆ ಕುಡಿಯೋದ್ರೆ ನಮ್ಗೆ ಅದೇ ರೀತಿ ಆಗುತ್ತೆ ಫೀಲಿಂಗ್. ಮತ್ತು ನೀರು ಎಲ್ಲಿ ಬಿಟ್ಟರು ಅದು ಶೇಪ್ ತಗೊಳುತ್ತೆ, ಗಾಳಿ ತಗೊಳುತ್ತಾ. ಸೊ ನೀರಿನ ಧರ್ಮ ಅದು. ಗಾಳಿ ಅಂದರೆ ನಮ್ಗೆ ವಾಯುಪುತ್ರ. ಅದನ್ನು ಉಸಿರಾಡಿದ್ರೆ ಆಕ್ಸಿಜನ್, ನೈಟ್ರೋಜನ್ ಆ ಪ್ರಪೋರ್ಷನಲ್ ಬಂದ್ರೆ ನಾವು ಉಸಿರಾಡೋಕ್ಕಾಗೋದು, ನಾವು ಜೀವನ ಮಾಡೋಕ್ಕಾಗೋದು, ಹೌದಾ? ಅದ್ರ ಧರ್ಮ. ಅದೇ ರೀತಿ ಬೆಂಕಿ ಸುಡಬೇಕು. ಮನುಷ್ಯ ಎಲ್ಲದಕ್ಕೂ ಇವಾಗ ಹೊಟ್ಟೆನಲ್ಲಿ ಬೆಂಕಿ ಇದ್ರೇ ಅವು ಫುಡ್ ತಿಂದಿದ್ರು ಜೀರ್ಣ ಆಗೋದು, ಹೌದಲ್ಲ? ಉದರದಲ್ಲಿ ಬೆಂಕಿ ಇದೆ, ಹೌದಾ? ಅದರದ್ದು ಧರ್ಮ. ಹೀಗೆ ಪಂಚಭೂತಗಳು ಹೇಗಿದೆಯೋ ಅದೇ ರೀತಿ ಪ್ರಾಣಿಗಳ ಧರ್ಮ ನೋಡಿದ್ರೆ
ಆನೆ ಹುಲ್ಲು ತಿನ್ನೋದಲ್ಲ, ಮಾಂಸ ತಿನ್ನೋದಲ್ಲ. ಅಷ್ಟು ದೊಡ್ಡದಿದ್ರು ಹುಲಿ ಅಷ್ಟು ಇದ್ರೂ ಅದು ಮಾಂಸನೇ ತಿನ್ನೋದಲ್ಲ, ಹುಲ್ಲು ತಿನ್ನೋದಲ್ಲ. ಇದು ಧರ್ಮ. ಅದೇ ರೀತಿ ಮಾನವ ಧರ್ಮ ನಾನು ಇದರಲ್ಲಿ ಹೇಳ್ಕೊಡ್ತಾನೆ ಶ್ರೀಕೃಷ್ಣ. ನಿನ್ನ ಧರ್ಮವನ್ನು ನೀನು ಮಾಡು. ನೀನು ಇವಾಗ ಒಂದು ಕ್ಷತ್ರಿಯ, ನಿನ್ನ ಧರ್ಮವನ್ನು ನೀನು ಮಾಡು. ಕ್ಷತ್ರಿಯ ಧರ್ಮ ಏನು ಮಾಡೋದು? ಅವನ ಒಂದು ರಾಜಧರ್ಮ, ಕ್ಷತ್ರಿಯ ಧರ್ಮ, ಆ ಧರ್ಮನ ಇವನು ಹೇಳ್ಕೊಡ್ತಾನೆ. ಅಂದರೆ ನಮಗೆ ಒಂದು ಧರ್ಮ ಇದೆ. ನಾನು ಒಂದು ತಂದೆ, ನನ್ನ ತಂದೆ ಪಿತೃಧರ್ಮ, ಮಾತೃಧರ್ಮ ಅಲ್ವಾ? ಅದೇ ರೀತಿ ಮಕ್ಕಳಿಗೆ ಅವ್ರ ಮಕ್ಕಳ ಧರ್ಮ, ಅವ್ರು ಕೆಲಸ ಮಾಡಬೇಕು. ಅಂದರೆ ಅವ್ರು ಓದೋದಾಗಲಿ, ಅವರು ನಡೆನುಡಿ ಆಗಲಿ, ಒಂದು ಒಳ್ಳೆ ಪ್ರಜೆ ಆಗುವಂಥದ್ದಾಗಲಿ, ಇದು ಮಾಡುವಂಥದ್ದು ಅವ್ರ ಧರ್ಮ. ಹೀಗೆ ಈ ಮಹಾಭಾರತ ಒಂದು ಮ್ಯಾನೇಜ್ಮೆಂಟ್ ಆಗಿ, ಸೈಂಟಿಸ್ಟ್ ಆಗಿ, ಒಂದು ಎಂಜಿನಿಯರ್ ಆಗಿ ನೋಡಿದ್ರು ಕೂಡ ಬಹಳಷ್ಟು ಕಲಿಯುವಂಥದ್ದು ಮತ್ತು ಬಹಳಷ್ಟು ಫಾಲೋ ಮಾಡುವಂಥದ್ದು ಇದೆ ಇದರಲ್ಲಿ. ಇವಾಗ ಒಂದು ನಮ್ಮಲ್ಲಿ ಲಾಂಚ್ಗಳಾಗುತ್ತೆ, ಸ್ಯಾಟಲೈಟ್ ಲಾಂಚ್ ಮಾಡ್ತೀವಿ, ರಾಕೆಟ್ ಲಾಂಚ್ ಮಾಡ್ತೀವಿ, ನೀವು ನೋಡಿರ್ಬೋದು. ಕೆಲವು ಟೈಮ್ ಫೇಲ್ಯೂರ್ ಆಗಿಬಿಡುತ್ತೆ. ಫೇಲ್ಯೂರ್ ಆದರೆ 18,000 ಜನ ಕುಸಿದು ಬೀಳ್ತಾರೆ. ನಾವೆಲ್ಲ ಕೂತ್ಕೊಂಡು ಅಳ್ತೀವಿ. ಈ ಚಂದ್ರಯಾನ 2 ಫೇಲ್ ಆಯ್ತಲ್ವಾ, ನೋಡ್ತೀರಲ್ವ? ಇವರು ಮೇಡಮ್ ಎಲ್ಲ ಕುಸಿದು ಬಿದ್ದುಬಿಟ್ಟಿದ್ರು, ಅಳ್ತಾರೆ ಎಲ್ಲ. ನಿಜವಾಗ್ಲೂ ಆ ಫೀಲಿಂಗ್ ಇರುತ್ತಲ್ವ? ಆವಾಗ ನಾನೊಂದು ಡೆಪ್ಯೂಟಿ ಡೈರೆಕ್ಟರ್ ಆಗಿ, ಒಂದು ಪ್ರೋಗ್ರಾಮ್ ಡೈರೆಕ್ಟರ್ ಆಗಿ, ಆ ಒಂದು ಸೆಕೆಂಡಲ್ಲಿ ನನಗೆ ದುಃಖ ಆದ್ರೂ, ಈಗ ಶ್ರೀಕೃಷ್ಣ ಪರಮಾತ್ಮನಿಗೆ ದುಃಖ ಆಗಿಲ್ಲ ಅಂತಲ್ಲ, ಡೆಫಿನೆಟ್ ಆಗಿ ಅವನಿಗೆ ದುಃಖ ಆಯಿತು. ಆದರೆ ಅವನಿಗೆ ಇದಕ್ಕೆ ಗೊತ್ತಿತ್ತು. ಅವನಿಗೆ ಇದು ಒಂದು ನಶ್ವರ ಶರೀರ, ಇದು ನಡೀತಾ ಇರೋದೆಲ್ಲನೂ ಒಂದು ನಾಟಕ. ಈ ಸೋಲ್ ಈಸ್ ಇಮ್ಮಾರ್ಟಲ್. ಅವನು ಹೇಳ್ತಾನೆ, ಇದೆಲ್ಲ ನಿನ್ನ ದೇಹ ನೋಡಬೇಡ, ಅವರ ದೇಹ ನೋಡಬೇಡ, ದೇಹ ನೋಡ್ಕೊಂಡು ನನ್ನವರು ಅಂತ ಅನ್ಕೋಬೇಡ, ಸೋಲ್ ನೋಡು, ಸೋಲ್ ಇಸ್ ಇಮ್ಮಾರ್ಟಲ್. ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೆ. DNA ಅಂತ ಒಂದಿದೆ ಬಾಡಿನಲ್ಲಿ. ಆ DNA 1 ಗ್ರಾಮ್ DNA 700 ಟ್ರಿಲಿಯನ್ ಸೆಲ್ಸ್, ಅಂದರೆ ಮೆಮೊರಿ ಸೆಲ್ಸ್ ಅಂತ. ಈ ಇದೆಲ್ಲ ನೋಡ್ತಿರಲ್ಲ, 2 GB 3 GB 4 GB ಅಂತೆಲ್ಲ ಮೆಮೊರಿ ಇರುತ್ತಲ್ಲ, ಆ ಥರ 700 1 ಗ್ರಾಮಲ್ಲಿ ಸ್ಟೋರ್ ಆಗುತ್ತೆ. ಅಂದರೆ ನಮ್ಮ DNA 16.5 ಬಿಲಿಯನ್ ಇಯರ್ಸ್ದು ಡಾಟಾ ಸೇವ್ ಆಗಿದೆ. ಅಂದರೆ ಎಷ್ಟು ಯುಗಗಳದ್ದು ನಮ್ಮ ಡಾಟಾ ಸೇವ್ ಆಗಿದೆ ಅಂತ ನೀವು ಯೋಚನೆ ಮಾಡಿ. ಅಂದರೆ ಅಷ್ಟೊಂದು ಕಾಂಪ್ಲೆಕ್ಸ್ ಮತ್ತು ಅಷ್ಟೊಂದು ಏನು ಹೇಳ್ತಾರೆ, ನಾವು ಊಹೆ ಮಾಡೋಕ್ಕೆ ಆಗದೇ ಇರೋಂಥ ಒಂದು ಕ್ರಿಯೇಷನ್ ಅಲ್ವಾ? ಇವಾಗ ಒಂದು ಬಾಡಿನಲ್ಲಿ ಒಂದು ಹ್ಯೂಮನ್ ಬೀಯಿಂಗ್ ಆಗಲಿ, ಒಂದು ಹುಲ್ಲು ಕಡ್ಡಿ ತಗೊಳ್ಳಿ ನೀವು. ನಾವು ಒಂದು ಹುಲ್ಲು ಕಡ್ಡಿನ ನಮಗೆ ಮಾಡೋಕ್ಕಾಗತ್ತಾ? ನಮ್ಮ ಮನುಷ್ಯರಿಗೆ ಒಂದು ಹುಲ್ಲು ಕಡ್ಡಿನ ನಾವು ರಿಪ್ಲಿಕೇಟ್ ಮಾಡೋಕ್ಕಾಗತ್ತಾ? ಈಗ ಒಂದು ಬಾಡಿನಲ್ಲಿ ಒಂದು ಕೂದಲನ್ನು ನಾವು ರಿಪ್ಲಿಕೇಟ್ ಮಾಡೋಕ್ಕಾಗತ್ತಾ? ಕಣ್ಣಲ್ಲಿ ಇರೋಷ್ಟು ಪವರ್ ಯಾವ ಕ್ಯಾಮ್ರಾಗಿದೆ? ಕೈಯಲ್ಲಿರೋಷ್ಟು ಶಕ್ತಿ ಯಾವ ಮೆಷಿನ್ಗಿದೆ? ಈ ಡೈರೆಕ್ಷನ್ ಯಾವುದಕ್ಕಿದೆ? ಮತ್ತು ಒಂದೊಂದು ಅಂಗಗಳನ್ನು ನೀವು ಯೋಚನೆ ಮಾಡಿ. ಅಂದರೆ ಆ ಪರಮಾತ್ಮನ ಕ್ರಿಯೇಷನ್, ಆ ಶಕ್ತಿಯ ಕ್ರಿಯೇಷನ್ ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನಾವು ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೇ ನಮಗೆ ಜನ್ಮಗಳು ಸಾಕಾಗಲ್ಲ. ಆ ರೀತಿಯಾದಂಥ ಕ್ರಿಯೇಷನಲ್ಲಿ, ಆ ರೀತಿಯಾದಂಥ ಒಂದು ಈ ಭಗವದ್ಗೀತೆಯಲ್ಲಿ ಅವನು ಕೊಟ್ಟಿರುವಂಥ ಮಾರ್ಗ ಇದೆಯಲ್ಲ, ಅದು ಭಗವಂತ ಕೊಟ್ಟಿರೋದು. ಇದು ಮನುಷ್ಯರು ಬರೆದಿರೋದಲ್ಲ. ಮನುಷ್ಯರು ಬರೆದ್ರೆ ನಾವೀಗ ಇದೆಯಲ್ಲ, ಕ್ಲಾರ್ಕ್ಸ್ 7 ಟೆಕ್ನಿಕ್ಸ್ ಫಾರ್ ಬಿಕಮಿಂಗ್ ಲೀಡರ್, ಅದೆಲ್ಲನೂ ಮನುಷ್ಯರು ಬರೆದಿರೋದು. ಅದಕ್ಕೆ ಲಿಮಿಟೇಷನ್. ಭಗವಂತನ ಬರೆದಿರೋದಕ್ಕೆ ಲಿಮಿಟೇಷನ್ ಇಲ್ಲ. ಹೀಗೆ ನಾವು ಮುಂದುವರಿತಾ ಹೋದರೆ, ಆ ಒಂದು ಕುಸಿದು ಬಿದ್ದಿರೋ ಸಮಯದಲ್ಲಿ ಅವನನ್ನ ಎನ್ಕರೇಜ್ ಮಾಡಿ, ನಿನ್ನ ರಾಜಧರ್ಮನ ಕೆಲಸ ಮಾಡು, ಈ ಯುದ್ಧದಲ್ಲಿ ನಿಂತ್ಕೊಂಡಿದೆಯಾ, ನೀ ಎದುರಲ್ಲಿ ಯಾರಿದ್ರೂ ಅವರನ್ನು ನೀನು ನಿನ್ನ ಕೆಲಸ ನೀನು ಮಾಡಬೇಕು, ಅವ್ರು ಇರ್ತಾರಾ ಇಲ್ವಾ ಅನ್ನೋದು ನೀನು ಯೋಚನೆ ಮಾಡಬಾರ್ದು ಅಂಥೇಳಿ ಅವ್ರನ್ನ ಕಂಪ್ಲೀಟಾಗಿ ಅವನ್ನ ಎಂಕರೇಜ್ ಮಾಡಿ ಮತ್ತೆ ಅವನ್ನ ಯುದ್ಧಕ್ಕೆ ತಯಾರು ಮಾಡುವಂಥದ್ದು ಒಂದು ಬಹಳ ದೊಡ್ಡ ಕಾರ್ಯ ಅಲ್ವಾ? ಒಂದು ಲೀಡರಾಗಿ ಯೋಚನೆ ಮಾಡೋಣ. ಒಂದು ಸೈಂಟಿಸ್ಟಾಗಿ ನಾನು ಯೋಚನೆ ಮಾಡ್ತೀನಿ. ನನ್ನ ಒಂದು ರಾಕೆಟ್ ಫೇಲ್ ಆಯಿತು, ಚಂದ್ರಯಾನ 2 ಫೇಲ್ ಆಯಿತು. ಆವಾಗ ನಾನು ಕುಸಿದು ಬಿದ್ದುಬಿಟ್ಟಿದ್ರೆ ನಾನು ಚಂದ್ರಯಾನ 3 ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಒಂದು ಭಾಳ ಹೇಳ್ತಿರಲ್ಲ, ರೆಸ್ಪಾನ್ಸಿಬಲ್ ಪೊಸಿಷನ್ ನನಗೆ. ನನ್ನ ಹತ್ರ ಡೈರೆಕ್ಟಾಗಿ 4,500 ಜನಕ್ಕೆ ಕೆಲಸ ಮಾಡ್ತಾರೆ. ನಾನು ಆ ರೀತಿಯಾಗಿ ಒಂದು ಸೆಕೆಂಡಲ್ಲಿ ನನಗೂ ದುಃಖ ಆದ್ರೂ ಮತ್ತೆ ನನ್ನ ಲೀಡರ್ ಪ್ರೈಮ್ ಮಿನಿಸ್ಟರ್ ಮೋದಿ ಬಂದು, ನೀವು ನೋಡಿರ್ಬೇಕು ಟಿ ವಿನಲ್ಲಿ, ನಮ್ಮನ್ನೆಲ್ಲ ಬೆನ್ನು ತಟ್ಟಿದ್ರು. ಅಂದರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಿ ನಮ್ಮ ಬಾಸ್ ಆಗಿ ಅವ್ರಿಗೆ ಎಷ್ಟು ಆ ಮನಸ್ಸಲ್ಲಿ ದೃಢತೆ ಇರಬೇಕು ಎನ್ಕರೇಜ್ ಮಾಡೋದಕ್ಕೆ. ನನಗೆ ಎಷ್ಟು ಬರಬೇಕು ಆವಾಗ ನನ್ನ ಜನ ಆಯಿತು. ಇವಾಗ 6 ವರ್ಷ ಸತತವಾಗಿ ಕೆಲಸ ಮಾಡಿ 2019 2024 ಆಗಸ್ಟ್ 21 ಸತತವಾಗಿ ಕೆಲಸ ಮಾಡಿ ಆ ಚಂದ್ರಯಾನದ ಎಲ್ಲ ಥರದ ಇಂಪ್ರೂವ್ಮೆಂಟ್ ಮಾಡಿ 21ನೇ ತಾರೀಕು ಫೋನ್ ಮಾಡಿದ್ರು. ಇವರು ಟ್ರಾವೆಲ್ ಮಾಡ್ತಾಯಿದ್ರು ಬಾಸು. ಏನಾಗ್ತದೆ? ನಾನು ಹೇಳಿದೆ,
ಭಗವಂತ ಭಗವಂತ ಸ್ಟಾಪ್ ಮಾಡಿದ್ರು ನಾವು ಸ್ಟಾಪ್ ಮಾಡೋದು, ನಾವು ಸೇಫಾಗಿ ಲ್ಯಾಂಡ್ ಮಾಡ್ತೀವಿ ಅಂತ ಅಷ್ಟು ಕಾನ್ಫಿಡೆನ್ಸ್ ನಮಗೆ. ಇದು ದುರಂಕಾರ ಅಲ್ಲ, ನಮ್ಮ ಕಾನ್ಫಿಡೆನ್ಸ್ ಅಷ್ಟಿತ್ತು. ಅಷ್ಟು ಸ್ಟಡಿ ಮಾಡಿದ್ವಿ, ಅಷ್ಟು ಸಿಮ್ಯುಲೇಷನ್ ಮಾಡಿದ್ವಿ, ಅಷ್ಟೊಂದು ಎಕ್ಸಸೈಸ್ ಮಾಡಿದ್ವಿ. ಈವನ್ ಗಾಡ್ ಕೆನಾಟ್ ಸ್ಟಾಪ್ ಅಸ್ ಫ್ರಮ್ ಲ್ಯಾಂಡಿಂಗ್. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದೆ, ಸಾರಿ ನಾನು ಕರೆಕ್ಟಾಗಿ ಬಂದಿಲ್ಲ. ಈವನ್ ಗಾಡ್ ಕೆನಾಟ್ ಸ್ಟಾಪ್ ಅಸ್ ಫ್ರಮ್ ಲ್ಯಾಂಡಿಂಗ್. ಸರ್ ಪ್ಲೀಸ್ ಡೋಂಟ್ ವರಿ, ಟುಮಾರೋ ಯು ವಿಲ್ 6:04 ವಿಲ್ ಲ್ಯಾಂಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ಅಷ್ಟು ಕಾನ್ಫಿಡೆನ್ಸ್ ನಾವು ಕೊಡಬೇಕು. ಅಷ್ಟು ಕಾನ್ಫಿಡೆನ್ಸ್ನ ನಾವು ನಮ್ಮ ಜನಗಳಿಗೂ ಕೊಟ್ವಿ. ಅಷ್ಟು ಅವ್ರನ್ನ ಹುರಿದುಂಬಿಸಿ ಅವರಿಗೆ ಎನ್ಕರೇಜ್ ಮಾಡಿ ಮತ್ತು ಸಕ್ಸಸ್ ಮಾಡುವಂಥದ್ದು ನಮಗೆ ಈ ಭಗವದ್ಗೀತೆಯಲ್ಲಿ ಆ ಒಂದು ಸನ್ನಿವೇಶದಲ್ಲಿ ನಾವು ನೋಡಿದ್ರೆ ಅದು ಕಾಣುತ್ತೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಒಂದೊಂದು ಇನ್ಸಿಡೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇವಾಗ ಯಾವ ರೀತಿಯಾಗಿ ಆ ಕೌರವರ ಪಾಂಡವರ ಮೋಸ ಆಗಿತ್ತು, ಮೋಸ ಮಾಡಿದವ್ರಿಗೆ ಯಾವ ರೀತಿಯಾಗಿ ಪನಿಷ್ ಮಾಡಬೇಕು. ಇವಾಗ ಆ ಏನು ಅಧರ್ಮಕ್ಕೆ ನಿಲ್ಲಬಾರ್ದು, ಇರೋರನ್ನ ನಾವು ಒಂದು ಲೆವೆಲ್ ಅವ್ರಿಗೆ ಮಾತ್ರನೇ ತಾಳ್ಮೆ. ಒಂದು ಲೆವೆಲ್ ಮೀರಿದ ಮೇಲೆ ಅಧರ್ಮ ಇದ್ದರೆ ಅಧರ್ಮನ ತಡೆಯುವಂಥದ್ದು ನಮ್ಮ ಧರ್ಮ ಆಗುತ್ತೆ. ಅದೇ ರೀತಿ ಸನಾತನ ಧರ್ಮನ ಉಳಿಸ್ಕೊಳ್ಳೋದು ನಮ್ಮ ಧರ್ಮ. ಒಂದು ಲೆವೆಲ್ ಅವ್ರು ಮಾತ್ರನೇ ನಾವು ವಸುದೈವ ಕುಟುಂಬಕಂ ಎಲ್ಲರನ್ನು ತಗೊಳ್ಳೋದು ಮಾಡೋದೆಲ್ಲ. ಅದನ್ನು ಮೀರಿ ನಾವು ನಮ್ಮ ಮೇಲೆ ಏನಾದರೂ ದೌರ್ಜನ್ಯ ನಡೆದ್ರೆ ನಾವು ಅದನ್ನು ತಡ್ಕೊಳ್ಳೋಲ್ಲ. ನಾವು ನಮ್ಮ ಸನಾತನ ಧರ್ಮನ ಉಳಿಸ್ಕೊಳ್ಬೇಕು. ಯಾಕಂದರೆ ಸನಾತನ ಧರ್ಮ ಅನ್ನೋದು ಮೂಲ. ಆದರೆ ಇವತ್ತು ನೀವು ವರ್ಲ್ಡಲ್ಲಿ ನೋಡಿದ್ರೆ, ನಾನು ಹೇಳಿದಾಗೆ ನಾನು ಬಹಳ ದೇಶದಲ್ಲಿ ಟ್ರಾವೆಲ್ ಮಾಡ್ತೀನಿ, ಲಕ್ಷಾಂತರ ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀನಿ ಅಕ್ರಾಸ್ ದ ವರ್ಲ್ಡ್. ಬಹಳ ದೇಶಗಳಲ್ಲಿ ನಮ್ಮ ಈ ಏನು ಭಗವದ್ಗೀತೆ ಇದೆ, ನಮ್ಮ ರಾಮಾಯಣ ಮಹಾಭಾರತ ಇದೆ, ನಮ್ಮ ಫಿಲಾಸಫಿಗಳೇನಿದೆ, ನಮ್ಮ ಚರಿತ್ರೆ ಏನಿದೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ್ ನೋಡಿರ್ಬೋದಲ್ಲ. ಆಪರೇಷನ್ ಸಿಂಧೂರಲ್ಲಿ ಶಕ್ತಿ ಕೆಲಸ ಮಾಡ್ತಾ, ಯುಕ್ತಿ ಕೆಲಸ ಮಾಡ್ತಾ. ಶಕ್ತಿನಲ್ಲಿ ನಾವು ಎಲ್ಲರಷ್ಟು ಶಕ್ತಿ ನಾವಲ್ಲ, ಹೌದಾ? ಅಮೆರಿಕಾದಷ್ಟು, ರಷ್ಯಾದಷ್ಟು, ಚೈನಾದಷ್ಟು ಶಕ್ತಿ ಇದೆಯಾ ನಮಗೆ? ನಮ್ಮಷ್ಟು ಅಷ್ಟು ಶಸ್ತ್ರಾಸ್ತ್ರಗಳಿದೆಯಾ? ಇಲ್ಲ ಅಲ್ವಾ? ಕೌರವರ ಹತ್ರ ಏನಿತ್ತು? 7 ಅಕ್ಷೋಹಿಣಿ ಸೈನ್ಯ, 12 ರಾಜರ ಸೈನ್ಯಗಳು, ಎಲ್ಲ ಯೋಧರುಗಳು, ಹೌದಾ? ಅತಿರಥ ಮಹಾರಥರುಗಳು, ದುರ್ಯೋಧನ, ದುಶ್ಯಾಸನ, ಆಮೇಲೆ ದ್ರೋಣ, ಕರ್ಣ, ಎಲ್ಲರೂ ಇದ್ರಲ್ವಾ? ಅದು ಮೀರಿ ಪಿತಾಮಹರಿದ್ರು, ಭೀಷ್ಮ ಪಿತಾಮಹರು. ಅವ್ರನ್ನ ಜಯಿಸಿದವ್ರೆ, ಅವ್ರನ್ನ ಸೋಲಿಸಿದವರೇ ಇಲ್ಲ, ಹೌದಾ? ಭೀಷ್ಮ ಪಿತಾ ಅಂಥ ಪವರ್ಫುಲ್ ಅವರು. ಆದರೆ ಪಾಂಡವರ ಹತ್ರ ಏನಿತ್ತು? ಪಾಂಡವರ ಹತ್ರ ಇದ್ದಿದ್ದೀವಿ ಒಬ್ಬನೇ, ಶ್ರೀಕೃಷ್ಣ, ಹೌದಾ? ಆದರೆ ಗೆದ್ದಿದ್ದು ಕೊನೆಗೆ ಯಾರು? ಅದೇ ರೀತಿ ನಮ್ಮ ಈಗ ಇವತ್ತು ನನ್ನ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಈ ಆಪರೇಷನ್ ಸಿಂಧೂರಲ್ಲಿ ಗೆದ್ದಿದ್ದು ಯಾರು? ಹೌದಾ? ಜೋರಾಗಿ ಹೇಳಿ, ಯಾರು ಅಂತ ಬಾಯಿ ಬಿಟ್ಟು ಹೇಳಿ. ಹೌದಾ? ಅಮೆರಿಕಾನೂ ಒಂದ್ಸರಿ ಮುಟ್ಟೋಡ್ಕೊಳ್ತಲ್ಲ, ಏನು ನಡೀತಾ ಇದೆ ಅಂತ ಓಡ್ ಬಂದ್ರು ಅಲ್ಲಿಂದ, ಹೌದಾ? ಇದಕ್ಕೆ ಕಾರಣ ನಮ್ಮ ಆ ಒಂದು ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ. ನಾನು ಹೇಳಿದ್ನಲ್ಲ, ನಾವು 99.9% ಪ್ರಿಪೇರ್ ಆಗಿರ್ತೀವಿ. ಅದ್ರ ಮೇಲೆ ನಮಗೊಂದು ಶಕ್ತಿ ಇದೆ. ಏನು ಸೈನ್ಸ್ ಮತ್ತು ಸ್ಪಿರಿಚುಯಾಲಿಟಿ ಇದೆ, ಆ ಸ್ಪಿರಿಚುಯಾಲಿಟಿ ಕೂಡ ನಮ್ಮಲ್ಲಿದೆ, ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿದೆ. ಆ ಶಕ್ತಿಯಿಂದಲೇ ನಾವು ಹೇಳಿದ್ದು ಹಿಂಗೆ ಮಾಡಬೇಕು, ಹಿಂಗೆ ಮಾಡಿದ್ರೆ ನಾವು ಈ ವಾರನ ಗೆಲ್ಬೋದು ಅಂತ ಹೇಳುವಂಥ ಜ್ಞಾನಿಗಳು ಅಲ್ಲಿದ್ದಾರೆ. ಇವತ್ತು ಏನು ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಅವರು ಆರ್ಡಿನರಿ ಮನುಷ್ಯ ಅಲ್ಲ, ಪ್ಲೀಸ್ ಬಿಲೀವ್ ಮೀ. ಯಾಕೆ ನಾನು ಭಾಳ ಕ್ಲೋಸ್ ಆಗಿ ನೋಡ್ತೀನಿ. ಅವರು ಬಹಳ ಒಂದು ಸಾಧನೆ ಮಾಡಿದಂಥವ್ರು. ಯಾವುದೇ ಋಷಿಮುನಿ ಕಡಿಮೆ ಇಲ್ಲ. ನಮ್ಮನ್ನು ತುಂಬ ಜನ ಕೇಳ್ತಾರೆ, ನೀವು ಸೈನ್ಸು ಸ್ಪಿರಿಚುಯಾಲಿಟಿ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ. ನಾನು ಹೇಳ್ತೀನಿ, ನಮ್ಮ ಋಷಿಮುನಿಗಳೆಲ್ಲ ಇದ್ರಲ್ಲ, ಅವರೆಲ್ಲ ಸೈಂಟಿಸ್ಟು. ಇವಾಗ ಆರ್ಯಭಟ್ಟ, ಹೌದಾ? ಭಾಸ್ಕರ, ಸುಶ್ರುತ, ಹೌದಾ? ಬೇರೆ ಯಾರು? ವರಾಹಮುನಿಗಳು. ಆಮೇಲೆ ಈ ವೈಮಾನಿಕ ಶಾಸ್ತ್ರ ಅಂತ ಒಂದಿದೆ, ಭರದ್ವಾಜ ವೈಮಾನಿಕ ಶಾಸ್ತ್ರ ಅಂತ, ಹೌದಾ?
ಕೇಳಿದ್ದೀರಾ? ಅಂದರೆ ಅವರುಗಳೆಲ್ಲ ಋಷಿ ಮುನಿಗಳು ಸೈಂಟಿಸ್ಟ್ ಆಗಿದ್ದರು. ಇವಾಗ ನಾವು ಸೈಂಟಿಸ್ಟ್ಗಳು ಋಷಿ ಮುನಿಗಳು ಕಡಿಮೆ ಇಲ್ಲ ಅಂತ ನಾನು ಹೇಳ್ತೀನಿ. ಒಂದು ಋಷಿ ಮುನಿ ಅಂದರೆ ಏನು? ಅವನು ಎಲ್ಲದನ್ನು ತ್ಯಾಗ ಮಾಡಿದ್ದಾನೆ. ಹೌದಾ? ನಿಮ್ಮ ಗಡ್ಡ ಬಿಟ್ಟಿರ್ತಾನೆ, ಬಟ್ಟೆ ಹೆಂಗೆ ಹಾಕೊಳ್ತಾನೆ, ಹೆಂಗೆ ಬೇಕಾದ್ರೆ ಹಂಗೆ ಹೋಗ್ತಾನೆ. ನಾವು ಅಷ್ಟೇ, ನಮಗೆ ಯಾವುದೇ ರೀತಿಯ ಒಂದು ಏನೋ ಹೀಗೆ ಇರ್ಬೇಕು ಹಾಗೆ ಇರ್ಬೇಕಂತೇನಿಲ್ಲ. ನಮ್ಮ ಆಫೀಸಲ್ಲೆಲ್ಲ ನೀವು ಹಿಂಗೆ ಬರಬೇಕು, ಇದನ್ನೆಲ್ಲ ನೋಡಬೇಕು ಅಂತ ನಾವು ಹಿಂಗೆ ಬರೋದು, ಸೂಟು ಬೂಟು. ಇಲ್ಲಾಂದ್ರೆ ನಾವು ಹೆಂಗಿರ್ಬೇಕು ಹಂಗೆ. ಲ್ಯಾಬಲ್ ಮಲ್ಬೇಕು, ಲ್ಯಾಬಲ್ ಮಲ್ಗೋದು. ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ಒಂದೇ ಕಡೆ ಹಿಂಗೆ ಚಂದ್ರಯಾನ ಲ್ಯಾಂಡ್ ಆಗಬೇಕಂದ್ರೆ ಅಷ್ಟು ನಮ್ಗೆ ಯಾವುದೇ ಡಿಫ್ರೆನ್ಸ್ ಇಲ್ಲ. ಇವಾಗ ಊಟ ಆಗಲಿ, ತಿಂಡಿ ಆಗಲಿ, ಡೇ ನೈಟ್, ನಿಮ್ಮ ಹಬ್ಬ ಹುಣ್ಣಿಮೆ ನಮಗೇನೂ ಗೊತ್ತಿಲ್ಲ. ಅಂದರೆ ನಾವು ಋಷಿ ಮುನಿಗಳಿಗೆ ಕಡಿಮೆನಾ? ಹಾಗೆ ನಾನು ಯಾಕೆ ಇದನ್ನ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಮಗೆ ಆ ಸನಾತನ ಧರ್ಮದಲ್ಲಿ ಕೊಟ್ಟಿದ್ದಾರಲ್ಲ, ಅವ್ರು ಹಾಗಿದ್ರು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ, ಅಷ್ಟು ನೀವು ತ್ಯಾಗ ಮಾಡಿದ್ರೇ ಒಂದು ಅಚೀವ್ಮೆಂಟ್ ಮಾಡೋಕ್ಕಾಗೋದು. ಇವತ್ತು ಭಾರತ ದೇಶನ ಪ್ರಪಂಚನ ತಲೆ ಎತ್ತಿ ನೋಡ್ತಾ ಇದೆ. ಹೌದಾ? ನೋಡ್ತಾ ಇದ್ದಾರಲ್ವ? ನಿಮಗೆಲ್ಲ ಹೆಮ್ಮೆ ಅಲ್ವಾ? ಯಾಕೆ ಅಂತ ಹೇಳಿದ್ರೆ, ಆ ಒಂದು ನಮಗೆ ಸನಾತನ ಧರ್ಮದಲ್ಲಿ ಆ ಒಂದು ಮೂಲ ಕೊಟ್ಟಿದ್ದಾರಲ್ಲ, ಆ ಬೇಸ್ಮೆಂಟ್ ಅನ್ನೋದು, ಆ ಫೌಂಡೇಶನ್ ಅನ್ನೋದು ಅಷ್ಟು ಸ್ಟ್ರಾಂಗ್ ಅದು. ನಮ್ಮ ಮಹಾಭಾರತ, ರಾಮಾಯಣ, ಆಮೇಲೆ ನಮ್ಮ ಪೂರ್ವಿಕರು ಋಷಿಮುನಿಗಳು ಅವ್ರು ಹಾಕ್ಕೊಟ್ಟಿದ್ದ ದಾರಿ, ಅವರು ಹೇಳ್ಕೊಟ್ಟಿದ್ದ ಮಂತ್ರಗಳು, ವೇದಗಳು ಎಲ್ಲ ಭಾಳ ಪವರ್ಫುಲ್. ಅದು ನಾವು ಅರ್ಥ ಮಾಡ್ಕೊಂಡಿಲ್ಲ. ಅದು ಕೆಲವು ನಿಮ್ಮ ಗುರುಗಳು ಭಾಳ ನಮ್ಮನ್ನು ಬಂದಾಗಲೂ ಕೂರಕ್ಕೆ ಬಿಟ್ಟಿಲ್ಲ, ಕೇಳ್ತಾನೆ ಇದ್ರು ಕ್ವೆಶ್ಚನ್. ಈ ಭೂಮಂಡಲ, ಈ ಏನು ಸೂರ್ಯಮಂಡಲ ಹೇಗಾಯಿತು, ಹೇಗೆ ಗ್ರಹಗತಿಗಳು ಒಂದ್ರ ಮೇಲೆ ಪ್ರಭಾವ ಬೀರುತ್ತೆ, ಆ ಗ್ರಹಗತಿಗಳು ಹೇಗೆ ಮನುಷ್ಯನ ಮೇಲೆ ಪ್ರಭಾವ ಬೀರುತ್ತೆ. ಇವಾಗ ಒಂದು ಸೋಲಾರ್ ಸಿಸ್ಟಮಲ್ಲಿ, ಆ ಸೋಲಾರ್ ಸಿಸ್ಟಮ್ ಒಂದು ಗ್ರಹ ಇನ್ನೊಂದು ಗ್ರಹ ಹೀಗೆ ಸುತ್ತಬೇಕಾದ್ರೆ ಆ ಎಫೆಕ್ಟ್ ಇರಬೇಕು ಅಂದರೆ, ಆ ಗ್ರಹಗತಿಗಳು ಈ ಭೂಮಿ ಮೇಲೆ ಎಫೆಕ್ಟ್ ಇರಲ್ವಾ? ಇದೆ. ಸೈಂಟಿಸ್ಟ್ ಒಪ್ಕೊಳ್ತಾರೆ, ಒಂದು ಗ್ರಹ ಈ ರೀತಿಯಾಗಿ ಪಥದಲ್ಲಿ ಚಲನೆ ಮಾಡಬೇಕಾದ್ರೆ ಇನ್ನೊಂದು ಗ್ರಹದ ಆ ಗುರುತ್ವಾಕರ್ಷಣೆ, ಆ ಒಂದು ಏನು ಫೋರ್ಸಸ್ ಇದೆ ಅದರಿಂದ ಆ್ಯಕ್ಟ್ ಆಗ್ತಾ ಇರೋದ್ರಿಂದ ಈ ಸೋಲಾರ್ ಸಿಸ್ಟಮ್ ಥರ ಫಾರ್ಮ್ ಆಗಿದೆ ಅಂತ ಹೇಳ್ತಾರೆ. ಸೈಂಟಿಸ್ಟ್ ಒಪ್ಕೊಳ್ಳುತ್ತೆ. ಈಗ ಭೂಮಿ ಇರೋದು 0.16% ಆಫ್ ದ ಸೋಲಾರ್ ಸಿಸ್ಟಮ್. ಅದರಲ್ಲಿ ಇರೋದು 2/3 ವಾಟರ್, 1/3 ಭೂಮಿ. ಅದರಲ್ಲಿ 700 ಕೋಟಿ ಜನ. ಕರೆಕ್ಟಾ? ಅವ್ರ ಮೇಲೆ ಪ್ರಭಾವ ಬೀರದಂಗೆ ಇರುತ್ತಾ? ಇದನ್ನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡೋದು ಕಷ್ಟ. ಕೆಲವು ಜನ ಫೀಲ್ ಮಾಡ್ಬೋದು. ತುಂಬ ಜನ ಕೇಳ್ತಾರೆ, ನೀವೇನ್ರಿ ಸೈಂಟಿಸ್ಟ್, ದೇವ್ರು ನೋಡಿದ್ದೀರೇನ್ರಿ? ಹೌದಪ್ಪ, ದೇವ್ರು ನೋಡಿದ್ದೀನಿ ನಾನು. ಹೆಂಗೆ ಹೇಳ್ತೀರಾ? ಹೌದು, ನೀನು ಆಯ್ತು, ಈ ಕರೆಂಟ್ ಇಲ್ಲಿ ಪಾಸ್ ಆಗ್ತದೆ, ಕರೆಂಟ್ ನೋಡಿದ್ಯಾ? ಮರಿ ಕರೆಂಟ್ ನೋಡಿದ್ಯಾ? ನೋಡಿಲ್ಲ. ಸರಿ, ಪ್ಲಗ್ ಕಿತ್ಬಿಟ್ಟು ಹಿಡ್ಕೊ, ನೀನು ಇದನ್ನು ಹಿಡ್ಕೊಳ್ತೀರಾ? ಹಿಡ್ಕೊಳಕ್ಕಾಗತ್ತಾ? ಅವ್ನು ಫೀಲ್ ಮಾಡೋಕ್ಕಾಗತ್ತಾ? ಈ ಬರೀ ಕರೆಂಟೇ ನೀನು ಫೀಲ್ ಮಾಡೋಕ್ಕಾಗಲ್ಲ. ನೀನು ಏನು ದೇವ್ರನ್ನ ಫೀಲ್ ಮಾಡೋಕ್ಕೆ ನೀನು ಪ್ರಯತ್ನ ಮಾಡ್ತಾ ಇದೀಯಾ? ನಿನಗೆ ಫೀಲಿಂಗ್ ಅದು ಬರಬೇಕದು. ನಿನ್ನ ಜೀವನದಲ್ಲಿ, ನಡೆ ನುಡಿಯಲ್ಲಿ, ನಮ್ಮ ಗ್ರಂಥಗಳಲ್ಲಿ ಯಾವ ರೀತಿಯಾಗಿ ನಡ್ಕೊಂಡು ಹೋಗಿದ್ದೀವಿ ಆ ರೀತಿಯಾಗಿ ನಡ್ಕೊಂಡ್ರೆ ನಮ್ಗೆ ಆ ಒಂದು ಫೀಲಿಂಗ್ ಬರುತ್ತೆ. ದೇವರಿಂದ ಒಂದೊಂದು ನಿಮಿಷದಲ್ಲೂ ಏನು ಮಿರಾಕಲ್ ಆಗುತ್ತೆ ಅನ್ನೋದನ್ನು, ನಮ್ಮ ಮಿರಾಕಲ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಲ್ವಾ? ಎಷ್ಟೋ ಸರಿ ಆಗಲ್ವಾ? ನಾವು ಹೋಗ್ತಾ ಇರ್ತೀವಿ, ಒಂದು ಆಕ್ಸಿಡೆಂಟ್ ಆಗಿಬಿಡುತ್ತೆ, ಜಸ್ಟ್ ನಾವು ಮಿಸ್ ಆಗಿಬಿಡಲ್ವಾ? ಆಗಿಲ್ವಾ? ಆ ರೀತಿಯಾದ ಎಷ್ಟೋ ಎಕ್ಸ್ಪೀರಿಯನ್ಸ್ಗಳಾಗಿಲ್ವಾ? ನಾವು ಅದನ್ನು ಒಂದು ಸೆನ್ಸಿಟಿವಿಟಿನ ನಾವು ಬೆಳೆಸ್ಕೊಳ್ಬೇಕಾಗತ್ತೆ. ಮಕ್ಕಳಿಗೆಲ್ಲ ಬೆಳೆಸ್ಬೇಕಾಗತ್ತೆ. ಅದು ನಮ್ಮ ಮೂಲ ಗ್ರಂಥಗಳಲ್ಲಿದೆ. ಆದರೆ ಸೈನ್ಸ್ ನಾವು ಓದಬಾರ್ದು, ಎಂಜಿನಿಯರ್ ಆಗಬಾರ್ದು, ರಾಕೆಟ್ ಸೈಂಟಿಸ್ಟ್. ನಾನು ದೊಡ್ಡ ರಾಕೆಟ್ ಸೈಂಟಿಸ್ಟ್, ನಾನು ಭಾಳ ಹೆಮ್ಮೆ. ನಾನು ಫಸ್ಟ್ ಹೇಳಿಬಿಟ್ಟೆ, ನಾನು ರಾಕೆಟ್ ಸೈಂಟಿಸ್ಟು, ಔಟ್ಸ್ಟ್ಯಾಂಡಿಂಗ್ ಸೈಂಟಿಸ್ಟ್. ನಾನು ಭಾಳ ಹೆಮ್ಮೆ ನನಗೆ. ಅದ್ರ ಮೇಲೆ ಬಾಕಿ ಎಲ್ಲ ನಾನು ಏನು ಓದಬೇಕೋ, ಏನು ಕಲಿಬೇಕೋ, ಏನು ನಮ್ಮ ಗುರುಗಳನ್ನ ಫಾಲೋ ಮಾಡಬೇಕು, ಯಾವ್ದು ಎಜುಕೇಷನ್ ಮಾಡಬೇಕು, ನಾನು ಮಾಡಲೇಬೇಕು. ಅವ್ನಿಗೆ ಈ ಮಕ್ಳಿಗೆ ಯಾವುದೇ ಎಕ್ಸ್ಕ್ಯೂಸ್ ಇಲ್ಲ. ಆಡಬೇಕು, ಅವರು ಸಿನ್ಸಿಯರಾಗಿ ಮಾಡಬೇಕು. 1ನೇ ಕ್ಲಾಸ್, 10ನೇ ಕ್ಲಾಸ್, 12, 13 ಏನೇನು ಇದೆಯಲ್ವ, ಈಗ ನನಗೆ ಎಷ್ಟು ಅಂತಲೂ ಗೊತ್ತಿಲ್ಲ. ಇವಾಗ ನಂಬರ್ಸ್ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ, ಅಷ್ಟು ಓದಾಯ್ತು. ನಾನು ಓದಬೇಕು, ಕ್ಲಾಸ್ಗೆ ಹೋಗಬೇಕು, ಮೇಸ್ಟ್ ಹೇಳ್ದಂಗೆ ಕೇಳಬೇಕು, ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು, ಓದಬೇಕೆಲ್ಲ ಮಾಡಬೇಕಲ್ಲ ಮರಿ. ಆದರೆ ನಿನಗೆ ಅಂತ ಒಂದು ಪ್ಯಾಷನ್ ಇರುತ್ತೆ, ಅದನ್ನು ಮಾಡಲೇಬೇಕು. ಎಲ್ಲರೂ ಎಂಜಿನಿಯರ್, ಎಲ್ಲರೂ ಡಾಕ್ಟರ್ ಆಗಬೇಕಂತಿಲ್ಲ ಅಲ್ವ ಮಗು? ನೀನೇ ಒಂದು ಆರ್ಟಿಸ್ಟ್ ಆಗ್ಬೋದು, ನೀನೇ ಒಂದು ಈ ಭಗವದ್ಗೀತೆನ ಹೇಳ್ಕೊಡೋಂಥವ್ರು ಆಗ್ಬೋದು.
ಒಂದು ಹೇಳ್ತೀನಿ, ಭಗವದ್ಗೀತೆ ಒಂದು ಸೈಡ್ ಬಿಸ್ನೆಸ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಎಂಜಿನಿಯರ್ಸ್ ಎಲ್ಲ ಅಮೆರಿಕದವ್ರು ಹೋದವರು. ಭಗವದ್ಗೀತೆ ಹೇಳ್ಕೊಟ್ರೆ ಎಂಜಿನಿಯರ್ಸ್ಗಿಂತ ಜಾಸ್ತಿ ದುಡ್ಡು ಸಿಗ್ತದೆ ಅವ್ರಿಗೆ. ನಾನು ಹೋಗಿದ್ರೆ ನನಗೆ ಕೆಲವು ಟೈಮ್ ಪೂಜೆ ಕರೀತಾರೆ ದೇವಸ್ಥಾನದಲ್ಲಿ. ನನಗೆ ಇಲ್ಲಿಂದ ಹೋದರೆ $1,000 ನನಗೆ ಅಲ್ಲಿ ಎಕ್ಸ್ಪೆನ್ಸಿವ್ ಕೊಡೋದು. ಒಂದು ಪೂಜೆ ಮಾಡಿದ್ರೆ $500 ಕೊಡ್ತಾರೆ 2 hours ಮಾಡಿದ್ರೆ. ಅಂದರೆ ನಾನು ಇದನ್ನು ತಪ್ಪಾಗಿ ಹೇಳ್ತಾ ಇಲ್ಲ, ಅಂದರೆ ಇದೊಂದು ವಿದ್ಯೆ ಕೂಡ. ಇದನ್ನು ಕಾಯ್ತಾ ಇದ್ದಾರೆ ಜನಗಳು ಇದ್ರ ಬಗ್ಗೆ ಹೇಳ್ಕೊಡೋದಕ್ಕೆ. ಯಾವುದೋ ಒಂದು ವೇದ ಪಾಠ ಆಗಲಿ, ಇಲ್ಲ ಪೂಜೆ ಪುನಸ್ಕಾರಗಳಾಗಲಿ, ಹೋಮ ಹವನಗಳಾಗಲಿ ಮಾಡಿದ್ರೆ ಜನಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ನಮಗೊಂದು ಸ್ವಲ್ಪ ಹೇಳ್ಕೊಡಿ, ನಮ್ಮ ಮನೇಲಿ ಬಂದು ಮಾಡಿ, ನಮಗೂ ಅದು ಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಇದನ್ನು ಒಂದು ಅಡ್ವಾಂಟೇಜಾಗಿ ನಾವು ತೊಗೊಳ್ಬೇಕು, ನಮಗೆ ಕಲೀಲೇಬೇಕು. ಇದು ನಮ್ಮ ಸನಾತನ ಧರ್ಮ. ಇದು ಈ ಧರ್ಮದಿಂದನೇ ಬಾಕಿ ಎಲ್ಲನೂ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಇದನ್ನು ಮೂಲವಾಗಿ ಇಟ್ಕೊಳ್ಬೇಕು. ನಮ್ಮ ಏನು ಕಮರ್ಷಿಯಲ್ ಆಗಿ ನಮಗೆ ಬೇಕೋ ಎಜುಕೇಷನ್ ಸಿಸ್ಟಮ್, ICSE, CBSE, ಸ್ಟೇಟ್ ಸಿಲೆಬಸ್, ಅದನ್ನು ಕಲಿಬೇಕು. ತುಂಬ ಪ್ರಾಂಪ್ಟಾಗಿ ಮಾಡಬೇಕು. ಮಕ್ಕಳಿಗೆ ಮಾತ್ರ ಯಾವುದೇ ರೀತಿಯಲ್ಲಿ ಫೋರ್ಸ್ ಮಾಡಬಾರ್ದು. ಅವ್ರದ್ದೇ ಒಂದು ಪ್ಯಾಷನ್ ಇರುತ್ತೆ, ಅವ್ರದ್ದೇ ಒಂದು ಮಾರ್ಕ್ಸಲ್ಲಿ ಅಳಿಯೋಂಥ ಒಂದು ಕೆಲಸ ಆಗಬಾರ್ದು. ಮಾರ್ಕ್ಸ್ ಬೇಕು, ಒಂದು ಹಂತಕ್ಕೆ ಮಾತ್ರನೇ ಮಾರ್ಕ್ಸ್. ಇವತ್ತು ನನ್ನ ತುಂಬ ಜನ ಕೇಳ್ತಾರೆ, ಈ ಇಸ್ರೋಗೆ ಸೇರ್ಕೊಳ್ಳೋಕೆ ಏನು ಮಾಡಬೇಕು ಸರ್ ಅಂತ. ನಾನು ಹೇಳಿದೆ, ಯಾವ ಡಿಗ್ರಿ ಆದರೂ ಪರವಾಗಿಲ್ಲ, ನೀನು ಒಳ್ಳೆ ಸಿಟಿಸನ್ ಆದರೆ ಮಾತ್ರ ನಾನು ತಗೊಳ್ತೀನಿ ಅಂತ ಹೇಳ್ತೀನಿ. ಯಾಕೆಂದರೆ ಅದು ಭಾಳ ಇಂಪಾರ್ಟೆಂಟ್. ನಮ್ಮ ವೇದಶಾಸ್ತ್ರಗಳಲ್ಲಿ ನಮಗೆ ಬೇಸಿಕ್ಕಾಗಿ ಆ ಡಿಸಿಪ್ಲೀನು, ಆ ಒಂದು ಕಲ್ಚರ್ ಅಂತ ಒಂದಿದೆ, ತುಂಬ ಇಂಪಾರ್ಟೆಂಟ್. ನಮ್ಮ ಕಲ್ಚರ್ ಬಿಡಬಾರ್ದು. ಎಷ್ಟು ಸ್ಟ್ರಾಂಗಾಗಿ ಇಟ್ಕೊಳ್ತೀರೋ ಅಷ್ಟು ಸ್ಟ್ರಾಂಗಾಗಿ ನೀವು ಮೇಲೆ ಬರ್ತೀರ, ಅಷ್ಟು ಸ್ಟ್ರಾಂಗಾಗಿ ನಿಮಗೆ. ತುಂಬ ಜನ ಅಲರ್ಟ್ಸೆ ಟ್ರೈ ಮಾಡ್ತಾರೆ, ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟು ಸ್ಟ್ರಾಂಗಾಗಿ ನಾವು ಮೇಲೆ ಬರ್ಬೋದು. ಇದು ನನ್ನ ಅನುಭವ. ನಾನು ಎಷ್ಟು ಸೈಂಟಿಸ್ಟು, ರಾಕೆಟ್ ಸೈಂಟಿಸ್ಟ್ ಎಷ್ಟು ನನ್ನ ಶ್ರಮ ಇದೆಯೋ ಅಷ್ಟೇ ನನಗೆ ಬಾಕಿ ಬಲಗಳು ಕೂಡ ನನ್ನಲ್ಲಿ. ನಾನು ಅದನ್ನು ಬೆಳೆಸ್ಕೊಂಡಿದ್ದೀನಿ ಮತ್ತು ಅದನ್ನು ಡೈಜೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಕ್ಕೆ ನನಗೆ ಸಂತೋಷ ಆಗುತ್ತೆ. ಸೊ ಥ್ಯಾಂಕ್ ಯು ಆಲ್ ಫಾರ್ ಪೇಷಂಟ್ ಹಿಯರಿಂಗ್. ನಿಮಗೆಲ್ಲ ಒಳ್ಳೆಯದಾಗಲಿ. ಈ ಏನು ಗುರುಗಳು ಭಗವದ್ಗೀತೆಯನ್ನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದಾರೆ, ಸಿನ್ಸಿಯರಾಗಿ ಮಾಡುವಂಥ ಒಂದು ಪ್ರಯತ್ನ ಆಗಲಿ. ಇನ್ನೂ ಹೆಚ್ಚು ಜನ ಬಂದು ಪಾರ್ಟಿಸಿಪೇಟ್ ಮಾಡುವಂಥದ್ದಾಗಲಿ. ನಿಮ್ಗೆ ಯಾವ ರೀತಿಯಾದ ಸಪೋರ್ಟ್ ಬೇಕಾದ್ರೂ, ನಮ್ಮಿಂದ ಏನಾದರೂ ಸಹಾಯ ಬೇಕಾದರೆ, ಯಾವುದೇ ರೀತಿಯಾಗಲಿ ಒಂದು ಚಾನಲ್ ಬೇಕು, ಸ್ಯಾಟಲೈಟ್ ಚಾನಲ್ ಬೇಕು, ಬೇರೆ ಕಡೆಗೆ ನೀವು ಕನೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರು ಆ ರೀತಿಯಾದಂಥ ವ್ಯವಸ್ಥೆಗಳಾಗಲಿ, ಯಾವ ರೀತಿಯಾದ ನಮ್ಮ ಸ್ಪೇಸ್ ಡಿಪಾರ್ಟ್ಮೆಂಟಿಂದ ನಿಮ್ಗೆ ಯಾವ ರೀತಿಯಾಗಿ ವ್ಯವಸ್ಥೆಗಳಾಗಬೇಕು ಅದೆಲ್ಲ ಮಾಡ್ಕೊಡೋಂಥ ಪ್ರಯತ್ನ ನಾವು ಡೆಫಿನೆಟಾಗಿ ಮಾಡ್ತೀವಿ. ನಿಮಗೆಲ್ಲ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ. ಇಷ್ಟು ಹೊತ್ತು ತಮ್ಮ ವಿಶೇಷವಾದಂತಹ ಮಾತುಗಳಿಂದ, ಮಾತೆ ಆಡಲಿಕ್ಕೆ ಬರುವುದಿಲ್ಲ ಅಂತ ಮಾತೆಯವರು ತುಂಬ ಉತ್ತಮವಾದ ಮಾತನ್ನು ಮತ್ತು ಸಂದೇಶವನ್ನು ಕೊಟ್ಟಿದ್ದು ತುಂಬ ಸಂತೋಷ ಆಯಿತು. ಹಾಗೆಯೇ ವಿಶ್ವೇಶ್ವರ ಶರ್ಮಾ ಅವರು, ವೆಂಕಟೇಶ್ವರ ಶರ್ಮಾ ಅವರು, ಕ್ಷಮಿಸಿ, ವೆಂಕಟೇಶ್ವರ ಶರ್ಮಾ ಅವರು ಕೂಡ ನೀಡಿದ ಅನೇಕ ಸಲಹೆಗಳು, ಈ ಭಗವದ್ಗೀತಾ ಕ್ಲಾಸಿನ ಮಹತ್ವ ಕೂಡ ಅದರಿಂದ ನಮಗೆ ಅರ್ಥ ಆಗ್ತದೆ. ಹಾಗಾಗಿ ನಾವು ಕೂಡ ಶಕ್ತಿಧಾಮ ನಿವಾಸಿಗಳಲ್ಲಿ ಆತ್ಮೀಯವಾಗಿ ಮತ್ತೆ ವಿನಂತಿಯನ್ನು ಮಾಡಿಕೊಳ್ತೇವೆ, ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಬಂದು ಆ ಭಗವದ್ಗೀತೆಯನ್ನು ಆಳವನ್ನು ಅರಿಯುವಂಥದ್ದು. ಯಾಕೆಂದರೆ ಎಲ್ಲ ಕಡೆ ಕೇವಲ ಶ್ಲೋಕವನ್ನು ಕಲಿಸ್ತಾರೆ, ಅದನ್ನು ಇಲ್ಲಿ ಅರ್ಥಸಹಿತವಾಗಿ ಪಾಠವನ್ನು ಮಾಡಿ ಜೀವನಕ್ಕೆ ಅಳವಡಿಸಿಕೊಳ್ಳುವುದು ಹೇಗೆ ಎನ್ನುವುದನ್ನು ಪ್ರತಿ ಹಂತದಲ್ಲೂ ವಿವರಣೆ ಕೊಡುವ ಚಿಂತನೆಯೊಂದಿಗೆ ನಾವು ಈ ಭಗವದ್ಗೀತೆಯ ಈ ಗುರುವಾರದ ಒಂದು ಸತ್ಸಂಗವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗೆ ಪ್ರಶ್ನೋತ್ತರ ಕಾರ್ಯಕ್ರಮ ಸತ್ಸಂಗಕ್ಕೂ ಕೂಡ ನಾವು ಅಲ್ಲಿ ಅವಕಾಶ ಕೊಟ್ಟಿದೆ. ಹಾಗೆ ಇದರ ಸದುಪಯೋಗವನ್ನು ಎಲ್ಲರೂ ಕೂಡ ಮಾಡಿಕೊಳ್ಳಿ. ಅದಕ್ಕೂ ಮುಖ್ಯವಾಗಿ ಅನಿರೀಕ್ಷಿತವಾಗಿ ನಮ್ಮ ಇವತ್ತಿನ ಪ್ರಧಾನಿಯಾದಂತಹ ನರೇಂದ್ರ ಮೋದಿಯವರು ತುಂಬ ಆಪ್ತರಾಗಿಯೂ ಕೆಲಸ ಮಾಡ್ತಾ ಇರ್ತಕ್ಕಂತಹ ಈ ಶ್ರೀವಿದ್ಯಾ ಮತ್ತು ವೆಂಕಟೇಶ್ವರ ಶರ್ಮಾ ಅವರು ಈ ಶಕ್ತಿಧಾಮಕ್ಕೆ ತಮ್ಮ ಒಂದು ಉಪಸ್ಥಿತಿಯನ್ನು ಕೊಟ್ಟಿರುವಂಥದ್ದು, ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ಮತ್ತೆ ಭಾವಿಸ್ತಾ ಅವರಿಗೆ ಅತ್ಯಂತ ಆತ್ಮೀಯ ಧನ್ಯವಾದಗಳನ್ನು ನಾನು ಹೇಳ್ತೇನೆ. ಹಾಗೆ ಅವರು ತುಂಬ ಸಮಯ ಅಭಾವ ಇದ್ದರೂ ಕೂಡ ಇಷ್ಟು ಸಮಯವನ್ನು ನಮಗೆ ಕೊಟ್ಟಿದ್ದಾರೆ. ಇದು ನಮ್ಮ ಸನಾತನ ಧರ್ಮದ ಹೆಮ್ಮೆ ಅಂತ ಹೇಳ್ತೀನಿ. ಯಾಕೆಂದರೆ ಬಹುಶಃ ಬೇರೆ ವಿಚಾರ ಏನೋ ಮಾತಾಡಕ್ಕೆ ಬಂದು ಅಂದರೆ ಅವ್ರು ಕೂರ್ತಿದ್ರು ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಅವರಿಗೆ ಅವರದ್ದೇ ಪ್ರೋಟೋಕಾಲ್ಗಳಿರುತ್ತೆ, ಅವರದ್ದೇ ಆದಂತಹ ವಿಷಯಗಳಿರುತ್ತೆ. ಧರ್ಮದ ಮೇಲಿನ ನಂಬಿಕೆ, ಶ್ರದ್ಧೆ ಮತ್ತು ಅವರಲ್ಲಿರುವ ಆತ್ಮವಿಶ್ವಾಸ ಮತ್ತು ಆಸಕ್ತಿ, ಇವು ಸಂಪೂರ್ಣವಾಗಿ ನಮ್ಮ ಸನಾತನ ಧರ್ಮದ ಯಾವ ಹುಟ್ಟು ಎಲ್ಲಿ ಆಯಿತು ಅಲ್ಲಿಂದ ಆ ಗಂಧದಿಂದ ಬೆಳೆದಂಥವರು ಜಗತ್ತಿಗೆ ಈ ಭಗವದ್ಗೀತೆಯ ಗಂಧವನ್ನು ಹಾಗೂ ಸನಾತನ ಧರ್ಮದ ಗಂಧವನ್ನು ವಿಜ್ಞಾನದ ಮೂಲಕ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಜಗತ್ತು ಅವರ ಆ ಒಂದು ಯುಕ್ತಿಯನ್ನು
ಸಂಪೂರ್ಣವಾಗಿ ನೋಡಿ ನಿಬ್ಬೆರಗಾಗ್ತಾ ಇರುವಂಥದ್ದು ಇಸ್ರೋದ ಅನೇಕ ವಿಜ್ಞಾನಿಗಳಿಂದ, ಅದರಲ್ಲೂ ಮುಖ್ಯವಾಗಿ ಈ ಡೈರೆಕ್ಟರ್ಗಳಾದಂತಹ ಇವರಿಬ್ಬರಿಂದ ಅತಿ ಹೆಚ್ಚಿನ ಒಂದು ಸಾಧನೆ ಭಾರತ ಇನ್ನೂ ಕೂಡ ಮುಂದೆ ಮಾಡಲಿ. ಹಾಗೆಯೇ ಮೊನ್ನೆ ನಾವು ಶ್ರೀಶೈಲಕ್ಕೆ ಹೋದಾಗ ನಮ್ಮ ಪರವಾಗಿಯೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನಾನು ಹೇಳಿದ್ದೆ ಅವತ್ತು, ಖಂಡಿತವಾಗಿ ಇಸ್ರೋ, DRDO ಮತ್ತು ಭಾರತೀಯ ಸೈನ್ಯ ಮತ್ತು ನಮ್ಮ ಭಾರತೀಯ ನೇತೃತ್ವದ ಬಗ್ಗೆ ಖಂಡಿತ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರ ಒಂದು ಕರ್ತವ್ಯ ಅದಾಗಲಿ ಅಂತೇಳಿ ನಮ್ಮಿಬ್ಬರಲ್ಲಿ ಒಂದು ಸಂದರ್ಶನ ಆಗಿತ್ತು, ಸಂಭಾಷಣೆ ಆಗಿತ್ತು. ಹಾಗಾಗಿ ಇಂತಹ ಒಂದು ಸತ್ಸಂಗ ನಮಗೆ ಇವತ್ತು ಉಂಟಾಗಿರುವುದು ನಮಗೆ ಅತ್ಯಂತ ಸಂತಸ ಇದೆ. ಯಾಕೆಂದರೆ ಇದು ನಿರಂತರವಾಗಿ ನಮ್ಮ ಸನಾತನ ಧರ್ಮಕ್ಕೆ ಒಂದು ದೊಡ್ಡ ಕೊಡುಗೆ ಆಗ್ತಾ ಬಂದು ನಮ್ಮ ಶಕ್ತಿಧಾಮ ಈ ಸನಾತನ ಧರ್ಮದ ಒಂದು ಮೇರು ಪರ್ವತವಾಗಿ ಪರಿಣಮಿಸಲಿ ಎನ್ನುವಂತಹ ಚಿಂತನೆ ವಿಜ್ಞಾನದ ಜೊತೆಗೆ ಈ ಧರ್ಮ ಬೆರೆತಿರಲಿ. ಹಾಗಾಗಿ ಎಲ್ಲರಲ್ಲಿ ಪರಸ್ಪರ ಸಾಮರಸ್ಯತೆ ಮತ್ತು ಜ್ಞಾನ ಸದಾ ಇಲ್ಲಿ ಮೇಳವಿಸಿ ಅತ್ಯುತ್ತಮವಾದಂತಹ ಒಂದು ವಿಶಿಷ್ಟವಾದಂತಹ ದೇಶದ ಕೊಡುಗೆಯಾಗುವಂತಹ ಒಂದು ಗ್ರಾಮ ಈ ಒಂದು ಶಕ್ತಿಧಾಮ ಟೌನ್ಶಿಪ್ ಆಗಲಿ ಅಂತೇಳಿ ನಾನು ಬಯಸ್ತೇನೆ. ಹಾಗೆ ಇಷ್ಟೊತ್ತು ನಮಗೆ ಅವರ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ಆತ್ಮೀಯ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ನಮ್ಮದೇ ಆದಂಥ ಸಣ್ಣ ಗೌರವವನ್ನು ನಾವು ಅವರಿಗೆ ಸಲ್ಲಿಸ್ತಾ ಇದ್ದೀವಿ. ಓಂ ಶತಮಾನಂ ಕೋಟಿಶತಾಯು ಪುರುಷ ಶತೇಂದ್ರಿಯ ಆಯುಷೇವೇಂದ್ರಿಯೇ ಪ್ರತಿಷ್ಠತೆ ಸುಮಂಗಲೀರ್ಯಂ ವಧೂರಿಮಾಗಂ ಸಮೇತ ಪಶ್ಯತ ಸೌಭಾಗ್ಯಮಸೇ ದತ್ವಾ ಯಾತಾ ಸ್ವಮಿಪರೇತನ ದೀರ್ಘಾಯುಷ್ಯಮಸ್ತು ಅನೇಕ ಸಾಧನಾ ಯೋಗ ಪ್ರಾಪ್ತಿರಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನಿಮ್ಮದಲ್ಲಿ ಯಾರ್ದಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು, ಅತಿ ಸ್ವಲ್ಪ ಸಮಯದಲ್ಲಿ ಕೇಳ್ಬೋದು, ಅವಕಾಶ ಇದೆ. ಮನುಷ್ಯ any doubts? You can ask. Any opinion? Come in. ಇದೊಂದು ಸಣ್ಣ ಸಮುದಾಯ ಅಲ್ವಾ, ಎಲ್ಲರೂ ಬಂದು ಸೇರಿದ್ದೀವಿ. ಸರ್ ಹೇಳ್ತಿರೋ ಹಾಗೆ ಯೋಗ ಯೋಗ್ಯತೆ ಇದ್ರೆ ಇಲ್ಲಿ ಬಂದು ಸೇರುವಂತ ಅವಕಾಶ ಸಿಗುತ್ತೆ ಅಂತ. ಆ ಯೋಗ ನಮ್ಗೆಲ್ಲ ಬಂದು ಒದಗಿದೆ. ಹಾಗಾಗಿ ಇವ್ರ ಸಮ್ಮುಖದಲ್ಲಿ ನಮಗೆ ಬಂದು ಅವ್ರ ಜ್ಞಾನ ನಾವು ಅವರಲ್ಲಿ ಒಂದು ಸಣ್ಣ ಪಾರ್ಟ್ ನಮಗೆ ತಗೊಳ್ಳೋ ಅಂತ ಒಂದು ಅವಕಾಶ ಸಿಕ್ತು. ಸರ್ರಿಗೆ ಮತ್ತೆ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್. ನಿಮ್ದ್ರೆ ಅಂದ್ರೆ ತುಂಬಾ ಜ್ಞಾನ ನಿಮಗಿದೆ. ಅದ್ರಲ್ಲಿ ಒಂದು ಸಣ್ಣ ಮೈನ್ಯೂಟ್ ಪಾರ್ಟಿಕಲ್ ವಿ ಆರ್ ಪಾರ್ಟ್ ಆಫ್ ಇಟ್ ಅಂತ ಅನಿಸ್ತು ಇವತ್ತು. ಥ್ಯಾಂಕ್ಸ್. ಕಲಿಯೋದು ತುಂಬಾ ಇದೆ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಯ್ತು ಅಂತ ಅನಿಸ್ತು. ಥ್ಯಾಂಕ್ಸ್. ಸದ್ಯದ ನಮ್ಮ ಶಕ್ತಿಧಾಮ ನಿವಾಸದ ಸಂಘದ ಅಧ್ಯಕ್ಷರು ಬಸಯ್ಯ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಆತ್ಮೀಯರೇ, ಎಲ್ಲರಿಗೂ ಸಂಜೆಯ ಶುಭ ವಂದನೆಗಳು. ಇಸ್ರೋ ನಮ್ಮ ದೇಶದ ಅತ್ಯಂತ ಪ್ರಮುಖವಾದಂಥ ಸಂಸ್ಥೆಗಳಲ್ಲಿ ಅದು ಸೇರಿದ್ದು. ಅಂಥ ಇಸ್ರೋ ಸಂಸ್ಥೆಯ ಮುಖ್ಯಸ್ಥರನ್ನು ಭೇಟಿ ಆಗ್ತಿರ್ತದ್ದು. ಆ ಮುಖ್ಯಸ್ಥರು ನಮ್ಮ ಒಂದು ಲೇಔಟಿಗೆ ಬಂದು ಎಲ್ಲ ಅಭಿಪ್ರಾಯನ ಹಂಚ್ಕೊಂಡಿದ್ದು ಭಗವದ್ಗೀತೆಯ ಪ್ರೇರಣೆ ಜೊತೆಗೆ ನಮ್ಮ ಗುರುಗಳ ಪ್ರೇರಣೆಯಿಂದಾಗಿ ಅಂತ ನಾನು ಸ್ವಂತ ಭಾವಿಸ್ಕೊಳ್ತೀನಿ. ನಾನು ಇಸ್ರೋ ವಿಜ್ಞಾನಿಗಳನ್ನು ನೋಡ್ತಿರೋದು ಮೂರನೇದು. ಆ್ಯಕ್ಚುಲಿ ಮೊದಲನೇದಾಗಿ ಜೈಪುರದ ಹತ್ರ ಶಿವಮ್ ಅಂತಿದ್ರಲ್ಲ ಸರ್, ಗೊತ್ತಿದ್ರಿ? ಜೈಪುರ ನಮ್ಮ ಜೈಪುರ. ಆ್ಯಕ್ಚುಲಿ ನಾನು ಅವಾಗ ತೀರ್ಥಹಳ್ಳಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ತೀರ್ಥಹಳ್ಳಿ ವರ್ಕ್ ಮಾಡೋ ಕಾರಣ ಅಬ್ದುಲ್ ಕಲಾಂ ಸರ್ ಅವರು ಕೊಪ್ಪ ಮಾರ್ಗದಲ್ಲಿ ಬಂದು ಶಿವಮೊಗ್ಗ ಹೋಗೋದು ಅಂತೇಳಿ ಒಂದು ಪ್ರೋಗ್ರಾಮ್ ಇತ್ತು. ಆ ಸಂದರ್ಭದಲ್ಲಿ ಶಿವಮ್ ಸರ್ ಮನೆಗೆ ಹೋಗ್ಬೇಕು ಅಂತೇಳಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿತ್ತು. ನನಗೊಂದು ಅವಕಾಶ ಹೆಂಗೆ ಸಿಕ್ತಪ್ಪ ಅಂತ ಹೇಳಿದ್ರೆ, ನಾನಲ್ಲಿ ಸಂಘಟನೆಯಲ್ಲಿ ಇದ್ದೆ. ಹಾಗಾಗಿ ನನ್ನ ನೇತೃತ್ವದಲ್ಲಿ ಎಲ್ಲ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಅಲ್ಲಿ ನೀವು ಕಾಯ್ತಿರಬೇಕು, ಇಲ್ಲಿ ಗಡಿಕಲಲ್ಲಿ ಮಕ್ಕಳು ಅಂದರೆ ಅಬ್ದುಲ್ ಕಲಾಂ ಸರ್ ಅವರಿಗೆ ತುಂಬ ಪ್ರೀತಿ. ಎಲ್ಲ ಮಕ್ಕಳು ಕಾಯಬೇಕು ಅಂತೇಳಿ ನಾವು 4 ಗಂಟೆಗೆ ರೆಡಿ ಆಗಿದ್ವಿ. ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀರಿ, ನಾವು ಎಷ್ಟೊತ್ತು ಕಾದಿರ್ಬೋದು ಅಂದ್ರೆ ಅವ್ರಿಗೆ ಅಷ್ಟು ಒತ್ತಡ ವಿಜ್ಞಾನಿಗಳಿಗೆ. ಅವ್ರು ಬಂದದ್ದು ಲೇಟು ಅಂತ ಹೇಳಲ್ಲ ನಾನು. 11:30 ಬಂದರು.
ನಾವು ಹೆಂಗೆ ಕಾದ್ವಿ ಅಂತ ಹೇಳಿದ್ರೆ ಅವ್ರಿಗೆ ಮಕ್ಕಳು ಅಂದ್ರೆ ತುಂಬ ಖುಷಿ ಅಂತೇಳಿ ನಾನು ಸುಮಾರು ಒಂದು 500 ಮಕ್ಕಳನ್ನು ಒಟ್ಟಿಟ್ಕೊಂಡು ಗಡಿಕಲ್ ಹತ್ರ ಕಾಯ್ತಾ ಇದ್ದೆ. ಎಲ್ಲ 6-7 ಶಾಲೆ ಮಕ್ಕಳನ್ನೆಲ್ಲರೂ ಇಟ್ಕೊಂಡು ಬರ್ತಾರೆ 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 ಬರ್ತಾರೆ. ಹೆಂಗೆ ಪಾಸ್ ಆದರು ಅಂತ ಹೇಳಿದ್ರೆ ಜಸ್ಟ್ ಯಾವ ಕಾರಲ್ಲಿ ಹೋದ್ರು ಎಲ್ಲಿ ಹೋದ್ರು ಅಂತ ನಮಗೆ ಗೊತ್ತಲ್ಲ, ಅಷ್ಟು ಬೇಗ ಪಾಸ್ ಆಗಿ ಹೋಗ್ಬಿಟ್ರು. ಆಮೇಲೆ DC ಅವರೆಲ್ಲ ಹೇಳ್ತಾರೆ ಶಿವಮೊಗ್ಗ DC, ಚಿಕ್ಕಮಗಳೂರು DC ಪಾಸ್ ಆದರು. ಅಲ್ಲ, ನನಗೆ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಅಂಥ ಒತ್ತಡದಲ್ಲೂ ಸಹ ಇವ್ರು ಬಂದಾರಲ್ಲ ಅಂತೇಳಿ, ಅಷ್ಟು ಒತ್ತಡ ಇದ್ದರೂ ಸಹ ಬಂದು ಈ ಒಂದು ಕಾರ್ಯಕ್ರಮ ಸಣ್ಣದಾಗಿರ್ಬೋದು, ಕೆಲವೇ ಜನಗಳು ಸೇರ್ಕೊಂಡಿರ್ಬೋದು. ಈ ಭಗವದ್ಗೀತೆಯ ಪ್ರೇರಣೆ ಅದು ನೀವು ಹೇಳ್ಬಿಟ್ಟಿದ್ರಿ ಸರ್, ಯಾರಿಗೆ ಯೋಗ ಇದೆಯೋ ಅವ್ರು ಬಂದು ಕಲಿತಾರೆ ಅಂತೇಳಿ. ಹಾಗಾಗಿ ಕೆಲವರಿಗೆ ಯೋಗ ಇರಲಿಕ್ಕಿಲ್ಲ, ಬಂದಿರಕ್ಕಿಲ್ಲ, ನೆಕ್ಸ್ಟ್ ಬರ್ಬೋದು. ಹಾಗಾಗಿ ಅವರೆಲ್ಲರಿಗೂ ಸಹ ಮಾರ್ಗದರ್ಶನ ಆಗಲಿ. ನಿಮ್ಮ ಉಪಸ್ಥಿತಿ ಸರ್, ನಿಮಗೆ ವಿಶೇಷವಾಗಿ ನಮ್ಮ ಶಿಕ್ಷಣ ಪರವಾಗಿ, ಗುರುಗಳ ಪರವಾಗಿ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರ ಪರವಾಗಿ ಸಹ ನಿಮಗೆ ಒಂದು ಅವಕಾಶ ಮಾಡಿಕೊಂಡು, ಆ ಬಿಡುವನ್ನು ಮಾಡಿಕೊಂಡು, ಅಂಥ ಬಿಡುವಿನ ನಾನು ಉದಾಹರಣೆ ಹೇಳಿದ್ನಲ್ಲ, ಯಾಕೆ ಉದಾಹರಣೆ ಹೇಳಿದ್ರೆ ಇದಕ್ಕೆ ಹೇಳಿದ್ದು, ಅಂಥ ಬಿಡುವು ಇಲ್ಲದಂಥ ಸಮಯದಲ್ಲೂ ಸಹ ನೀವು ಬಂದಿದ್ದೀರಲ್ಲ, ಅದಕ್ಕೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ ಅಂತ ಹೇಳ್ತಾ, ಹಾಗಾಗಿ ನಿಮಗೆ ಮತ್ತೊಂದು ಸಲ ನಮಗೂ ನಿಮಗೆಲ್ಲರೂ ಸಹ ದೇವರು ಒಳ್ಳೇದು ಮಾಡಲಿ, ನಮಗೂ ಒಳ್ಳೇದು ಮಾಡಲಿ. ಒಂದೇ ಒಂದು ವಿಜ್ಞಾನಿಗಳು ಮತ್ತು ಈ ಧರ್ಮ ಹೆಂಗಿದೆಯಪ್ಪ ಅಂತ ಹೇಳಿದ್ರೆ ತುಂಬ ಈಸಿ ಇದೆ. ನಾನು ತಿಳ್ಕೊಟ್ಟೋದು ವಿಜ್ಞಾನಿಗಳಾಗಲಿ ಡಾಕ್ಟರ್ ಆಗಲಿ ಏನು ಮಾಡ್ತಾರಪ್ಪ ಅಂದರೆ ಕೊನೇ ಕ್ಷಣದಲ್ಲಿ ಓ ಮೈ ಗಾಡ್ ಅಂದ್ಬಿಡ್ತಾರೆ. ಸರ್ ಇಷ್ಟೇ, ಯಾರು ಓ ಮೈ ಗಾಡ್ ಅಂತ ಹೇಳ್ತಾರೆ ಅಲ್ಲಿ ದೇವ್ರು ಬಂದೇ ಬರ್ತಾನೆ, ರಕ್ಷಣೆ ಮಾಡೇ ಮಾಡ್ತಾನೆ. 99.9% ಕೆಲಸ ಮಾಡ್ತಾರೆ, 10% ಅವ್ನು ಮಾಡೇ ಮಾಡ್ತಾನೆ. ಖಂಡಿತ ನಮಗೆ ಅದು ಈಗ ಆಪ್ರೇಷನ್ ಮಾಡ್ತಾರೆ, ಎಲ್ಲ ಆಗುತ್ತೆ, ಕರೆಕ್ಟ್ ಟೈಮ್ ಹೇಳ್ತಾರೆ, ಲಾಸ್ಟಿಗೆ ಹೇಳ್ತಾರೆ ದೇವರಿದ್ದಾನೆ. ಹಾಗಾಗಿ ನಮ್ಮಕ್ಕಿಂತನೂ ಸಹ ಜಾಸ್ತಿ ನಂಬ್ತಕ್ಕಂಥದ್ದು ಯಾರಪ್ಪ ಅಂದರೆ ವಿಜ್ಞಾನಿಗಳು, ಜೊತೆಗೆ ಡಾಕ್ಟ್ರುಗಳು. ಅವ್ರು ಜಾಸ್ತಿ ದೇವರನ್ನು ನಂಬ್ತಾರೆ, ನಮ್ಗಿಂತ ಜಾಸ್ತಿ ನಂಬ್ತಾರೆ. ಯಾಕಂದ್ರೆ ಅವರು ದೇವ್ರ ಮೇಲೇ ನಿಂತಿರೋದು. ಆ ಎಲ್ಲದಕ್ಕೂ ಪ್ರೇರಣೆ ಈಗ ಭಗವದ್ಗೀತೆ ಇದೆಯಲ್ಲ, ಈ ಭಗವದ್ಗೀತೆ ನಾವು ಸ್ವಲ್ಪ ಕನ್ನಡ ಇರ್ತಕ್ಕಂಥ ಮಾತ್ರ ಓದ್ಕೊಂಡಿದ್ವಿ. ಈ ಸಂಸ್ಕೃತದನ್ನು ನಿಜವಾಗ್ಲೂ ಓದ್ಕೊಂಡಿಲ್ಲ, ಸುಳ್ಳು ಹೇಳಬಾರ್ದು ನಾವು ಯಾರು. ನಾನು ಓದ್ಕೊಂಡಿಲ್ಲ, ಕನ್ನಡಕ್ಕೆ ಮಾತ್ರ ಚೆನ್ನಾಗಿ ಓದ್ಕೊಂಡಿದ್ದೀನಿ. ಕೆಲವು ಗೊತ್ತಿದೆ, ಆದರೂ ನೋಡೋಕಪ್ಪ ಅಂತ ಹೇಳಿದ್ರೆ ಆ ಪ್ರತಿಯೊಂದು ಶಬ್ದಗಳಿದಾವಲ್ಲ, ಶಬ್ದಗಳು ಉಚ್ಚಾರಣೆ ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಗುರುಗಳು ಹೇಳಿದಂಗೆ ಉಚ್ಚಾರಣೆ ಮಾಡ್ತಕ್ಕಂಥದ್ರಲ್ಲಿ ಶಕ್ತಿ ಬರುತ್ತೆ, ಅಥವಾ ಅದರಲ್ಲಿ ಒಂದು ಆಕರ್ಷಣೆ ಇದೆ ಅಂತ ಹೇಳ್ತಾರೆ. ಅದು ನಿಜವಾದಂಥ ಒಂದು ಥಿಯರಿ ಅಂತ ನಾನು ತಿಳ್ಕೊಳ್ತೀನಿ. ಹಾಗಾಗಿ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ ಅವಕಾಶ ಮಾಡಿಕೊಟ್ಟಂಥ ಗುರುಗಳಿಗೆ ಮತ್ತು ನಿಮ್ಮೆಲ್ಲರಿಗೂ ಸಹ, ಇದು ವಿಶೇಷವಾಗಿ ವಿಜ್ಞಾನಿಗಳಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತಾ, ನನಗೊಂದು ಆಸೆ ಆಗ್ತಿದೆ, ಎಲ್ಲರೂ ಕೂತ್ಕೊಂಡು ಒಂದು ಫೋಟೋ ತಕ್ಷಣ ಮಾಡೋಣ. ಆಗ್ಬೋದಲ್ಲ ಸರ್? ಏನು ಬೇಸರೆಲ್ಲಾದ್ರೂ ಬರ್ತಿರಲ್ಲ? ಒಂದೆರಡು ಮೊಮೆಂಟ್ ಕೊಡಬೇಕು, ಹೊರಗಡೆ ನಿಮಿಷ ಇದೆ. ಅದೇ ಅಬ್ದುಲ್ ಕಲಾಂ ಅವರು ನನ್ನ ಪ್ರಥಮ ಗುರು, ಅವರಿಂದಲೇ ನಮ್ಮ ಕ್ಯಾರಿಯರೇ ಸ್ಟಾರ್ಟ್ ಆಗಿತ್ತು. ಅವರೇ ನಮಗೆ ಪ್ರೇರಣೆ. ಒಂದು ಎರಡನೇದು, ಭಗವದ್ಗೀತೆ ಎಷ್ಟು ಪವರ್ಫುಲ್ ಮತ್ತು ಎಷ್ಟು ಇದಾಗಿದೆ ಅಂದರೆ, ಮೊನ್ನೆ ರಷ್ಯನ್ ಪ್ರೆಸಿಡೆಂಟ್ ಬಂದಿದ್ರಲ್ಲ, ಅವಾಗ ಮೋದಿಯವರು ಭಗವದ್ಗೀತೆಯನ್ನು ರಷ್ಯಾದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದನ್ನು ನಾವು ಡೆಲ್ಲಿನಲ್ಲಿ ಅವರಿಗೆ ಕೊಟ್ವಿ. ರಷ್ಯಾದಲ್ಲಿ ಕೂಡ ಭಾಳಷ್ಟು ಪಾಪ್ಯುಲರ್ ಆಗಿದೆ. ಅಂದರೆ ಅವ್ರು ಕೇಳಿದ್ರು, ಸಾವಿರಾರು ಪ್ರತಿಗಳು ರಷ್ಯನ್ ಲ್ಯಾಂಗ್ವೇಜಲ್ಲಿ ನಾವು ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ರಷ್ಯಾಗೆ ಕಳಿಸ್ಕೊಟ್ಟಿರೋದಿದೆ. ಅದನ್ನು ಅಫಿಷಿಯಲ್ ಆಗಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರಿಗೆ ಪುತಿನ್ ಅವರಿಗೆ ರಷ್ಯನ್ ಪ್ರೆಸಿಡೆಂಟ್ ಪುತಿನ್ ಅವರಿಗೆ ಕೊಟ್ಟಿದ್ದು ಭಾಳ ಒಂದು ಸಂತೋಷ. ಇದು ಇಸ್ರೋ ಕಡೆಯಿಂದ ಚಂದ್ರಯಾನ 3 ಲ್ಯಾಂಡ್ ಮಾಡೋದಕ್ಕೆ ಒಂದು ಮೊಮೆಂಟೋ ಮಾಡಿದ್ವಿ. ಅದನ್ನು ನಿಮ್ಮ ಗುರುಗಳಿಗೆ, ನಿಮ್ಮ ಸಂಸ್ಥೆಗೆ ಕೊಡೋದಕ್ಕೆ ನಾನು ಇಷ್ಟ. ಈ ಕಡೆ ಈ ಕಡೆ ಇದು ಇಸ್ರೋ ಕಡೆಯಿಂದ ಒಂದು ಚಿಕ್ಕ ಮೊಮೆಂಟು. ಎಲ್ಲದಕ್ಕೂ ಕಾಲವೇ ಮುಖ್ಯ ಅಂಥೇಳಿ ಕಾಲದ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಚಂದ್ರಯಾನ 3 ಸಕ್ಸಸ್ ಆಗೋದಕ್ಕೂ ಅದೇ ಕಾಲವೇ ಕಾರಣ ಆಗಿತ್ತು. ಆ ಕ್ಷಣ, ಒಂದು ಕ್ಷಣ ವ್ಯತ್ಯಾಸ ಆದರೂ ಸಮಸ್ಯೆ ಆಗ್ತದೆ. ಹಾಗಾಗಿ ಭಗವದ್ಗೀತೆ ಬರುವುದು ಕೂಡ ಈ ಕಾಲವನ್ನು ಗಮನಿಸಿ ಬರಬಹುದು. ಆ ಯೋಗ ಆದಷ್ಟು ಬೇಗ ಆ ಕಾಲ ಕೂಡ್ಬಿರಲಿ ಅವರಿಗೆಲ್ಲ ಅಂತ ನಾನು ಹೇಳ್ತೇನೆ.